ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಆಸೀದುದಾರಗುಣವಾರಿಧಿರಪ್ರಮೇಯೋ ನಾರಾಯಣಃ ಪರತಮಃ ಪರಮಾತ್ಸ ಏಕಃ ಸಂಶಾಂತಸಂವಿದಖಿಲಂ ಜಠರೇ ನಿಧಾಯ ಲಕ್ಷ್ಮೀಭುಜಾಂತರ್ಗತಸ್ವರತೋಪಿ ಚಾಗ್ರೆ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಜ್ಞಾನವೈರಾಗ್ಯಭಕ್ತ್ಯಾದಿಕಲ್ಯಾಣಗುಣಶಾಲಿನಃ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಕರಾನಹಂ. ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪರಮ ಪೂಜ್ಯ ಸೋದೆಮಠದ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ, ವಾದಿರಾಜ ಗುರು ಸಾರ್ವಭೌಮರ ಆಶ್ರಮ ಗುರುಗಳಾಗಿರತಕ್ಕಂತಹ ವಾಗೀಶತೀರ್ಥರ ಆರಾಧನೆಯ ಈ ಪರ್ವಕಾಲದಲ್ಲಿ ಗುರುಗಳ ಅಂತರ್ಗತನಾದ ಮುಖ್ಯ ಪ್ರಾಣ ಹಾಗೂ ಕೃಷ್ಣನಿಗೆ ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಶ್ರೀಪಾದಂಗಳವರು ಈ ಜ್ಞಾನ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಅಪೂರ್ವವಾದ ಇದು ಸಂಗಮ, ಒಂದು ವಿಶಿಷ್ಟವಾದ ಪರ್ವಕಾಲ. ಆಶ್ಚರ್ಯ ಅಂತಂದರೆ 500ನೇ ವಾಗೀಶತೀರ್ಥರ ಆರಾಧನೆ. ಒಬ್ಬ ಸಾಧಕರ ಆರಾಧನೆ 500 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ ಅಂದರೆ ಅವರ ತಪಸ್ಸು, ಅವರ ವಿದ್ಯೆ, ಅವರ ಸಾಧನೆ ಎಷ್ಟು ಇರಬೇಕು ಅಂತ ನೀವು ಅದನ್ನು ಊಹೆ ಮಾಡಿ ತಿಳ್ಕೊಳ್ಬೇಕು. ದೊಡ್ಡ ತ್ಯಾಗ ಇದೆ ಅದರ ಹಿಂದೆ. ಯಾಕೆಂದರೆ ವಾದಿರಾಜ ಗುರು ಸಾರ್ವಭೌಮರಂಥ ಗುರುಗಳನ್ನು ಪ್ರಪಂಚಕ್ಕೆ ಕೊಟ್ಟಿದ್ದಾರೆ ಅಂತಾದರೆ ಅತಿ ದೊಡ್ಡ ತಪಸ್ಸು, ಇದಕ್ಕಿಂತ ಬೇರೆ ತಪಸ್ಸು ಮತ್ತೊಂದಿಲ್ಲ. ನೋಡಿ, ಮನುಷ್ಯನ ಆರಾಧನೆ ಅದು ಜೀವನದಲ್ಲಿ ಒಂದೇ ಸಲ ನಡೆಯೋದು. ವೈಕುಂಠ ಸಮಾರಾಧನೆ ಗೊತ್ತಿದೆ ನಿಮಗೆಲ್ಲ, ಮುಂದೆ ಅನುಭವ ಆಗತ್ತೆ. ಆದರೆ 500 ವರ್ಷಗಳ ಕಾಲ ಒಬ್ಬ ಯತಿಗಳ ಆರಾಧನೆ ನಡೆಸಿಕೊಂಡು ಬಂದಿದ್ದಾರೆ ಸಾಧಕರು, ಜ್ಞಾನಿಗಳು, ಮುಂದಿನವರೆಲ್ಲ. ಅಂದರೆ ಇದು ಬಹಳ ದೊಡ್ಡ ಒಂದು ವಿಶಿಷ್ಟವಾದ ಸಾಧನೆ ಅನ್ನುವುದನ್ನು ನಾವು ಮನಗಾಣಬೇಕು. ಒಬ್ಬ ಜ್ಞಾನಿಗಳು ಯತಿಗಳ ಬಗ್ಗೆ ಒಂದು ಮಾತು ಹೇಳ್ತಾರೆ. ಅವರ ಹಿಂದಿನ ಸಾಧನೆಯ ಬಗ್ಗೆ ಒಂದು ಮಾತಿದೆ. ವಾದಿರಾಜ ಗುರು ಸಾರ್ವಭೌಮರಂಥ ಮಹಾನುಭಾವರನ್ನು ಸಮಾಜಕ್ಕೆ ಕೊಡಬೇಕಾದರೆ ಅದರ ಹಿನ್ನೆಲೆಯಲ್ಲಿ ಅತಿ ದೊಡ್ಡ ತಪಸ್ಸು, ತ್ಯಾಗ ಇದೆ ಅನ್ನುವುದನ್ನು ಒಂದು ಮಾತಿನಲ್ಲಿ ನಾವು ನೋಡ್ಬೋದು. ತ್ಯಾಗ ಏಕೋ ಗುಣಶ್ರೇಷ್ಠ ಕಿಮನ್ಯೈ ಗುಣಸತ್ತಮೈ ತ್ಯಾಗಾತು ಜಗತಿ ಪೂಜ್ಯಂತೆ ಪಶು ಪಾಷಾಣಪಾದಪಾಹ ಅಂತ ಒಬ್ಬ ಜ್ಞಾನಿಗಳು ತಪಸ್ವಿಗಳ ಬಗ್ಗೆ ಒಂದು ಮಾತನ್ನಾಡ್ತಾರೆ. ತ್ಯಾಗ ಏಕೋ ಗುಣಶ್ರೇಷ್ಠ, ಗುಣಗಳಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು ತ್ಯಾಗ. ಈ ತ್ಯಾಗ ಅನ್ನುವ ಒಂದು ಗುಣ ಇಲ್ಲದೆ ಹೋದರೆ ಅವರು ಜಗತ್ತಿನಲ್ಲಿ ಪೂಜ್ಯರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಪಶು ಪಾಷಾಣಪಾದಪಾಹ. ವಾಸ್ತವಿಕವಾಗಿ ಮನುಷ್ಯನಾದವನು ಪಶುಗಳನ್ನು ಪೂಜೆ ಮಾಡಬಾರದು, ಆದರೂ ಗೋವನ್ನು ಪೂಜೆ ಮಾಡ್ತಾನೆ. ಪಾಷಾಣ, ಕಲ್ಲನ್ನು ಪೂಜೆ ಮಾಡಬಾರದು, ಕಲ್ಲನ್ನೂ ಪೂಜೆ ಮಾಡ್ತಾರೆ, ಕಲ್ಲೂ ಪೂಜೆಗೊಳ್ಳುತ್ತೆ ಕೆಲವೊಮ್ಮೆ. ಪಾದಪಾಹ, ವೃಕ್ಷಗಳನ್ನು ಪೂಜೆ ಮಾಡಬಾರದು. ಜಡವಾದ ಮರವನ್ನು ಯಾರು ಪೂಜೆ ಮಾಡ್ತಾರೆ? ಆದರೂ ಮರವನ್ನೂ ಕೂಡ, ವೃಕ್ಷಗಳನ್ನು ಕೂಡ ಪೂಜೆ ಮಾಡುವ ಸಂದರ್ಭ ಕೆಲವೊಮ್ಮೆ ಬರುತ್ತೆ. ಅದು ಪೂಜ್ಯ ಸ್ಥಾನವನ್ನು ಹೊಂದಿದೆ. ಯಾಕೆ ಅಂದರೆ ತ್ಯಾಗ ಏಕೋ ಗುಣಶ್ರೇಷ್ಠ, ತ್ಯಾಗ ಉಳ್ಳಂಥ ಈ ಜಡವಾದ
ವಸ್ತುಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಅದು ಕೂಡ ಪೂಜ್ಯ ಸ್ಥಾನವನ್ನು ಹೊಂದತ್ತೆ ಅಂದಮೇಲೆ ಮಹಾತ್ಯಾಗಿಗಳಾಗಿ ಅವರು ಆಗದೇ ಹೋಗಿದ್ದರೆ ಇಂತಹ ವಾದಿರಾಜರಂಥ ಮಹಾನುಭಾವರನ್ನು ಜಗತ್ತಿಗೆ ಕೊಡಲಿಕ್ಕೆ ಆಗ್ತಾಯಿತ್ತಾ ಅಂತ ಅವರ ತಪಸ್ಸಿನ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಅಂತಹ ತಪಸ್ಸನ್ನು ಮನಗಂಡು ಆ ಯತಿಗಳ ಒಂದು ವಿಶಿಷ್ಟವಾದ ಸಾಧನೆಯನ್ನು ಮನಗಂಡು ಸೋದೆ ಮಠದ ಶ್ರೀಪಾದಂಗಳವರು ಒಂದು ಅದ್ಭುತವಾದ ಒಂದು ಅಪೂರ್ವವಾದ ಈ 500ನೇ ವರ್ಷದ ಆರಾಧನೆಯನ್ನು ನಡೆಸಿ ಎಲ್ಲ ಭಕ್ತರಿಗೆ ಅವರ ಪರಿಚಯವನ್ನು ಮಾಡಿಸಿಕೊಡ್ತಾ ಇದ್ದಾರೆ. ವಾದಿರಾಜ ಸ್ವಾಮಿಗಳು ಪರಮ ಪೂಜ್ಯ ಕಾಣಿಯೂರು ಮಠದ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ, ಹೀಗೆ ಅತ್ಯಂತ ಪೂಜ್ಯರಾಗಿರತಕ್ಕಂತಹ ಜ್ಞಾನಿಗಳ ಆರಾಧನೆಯ ಈ ಮಹೋತ್ಸವದಲ್ಲಿ ಅವರಿಗೆ ಅತ್ಯಂತ ಪ್ರಿಯವಾದದ್ದು ತಮ್ಮ ಗುರುಗಳ ಗ್ರಂಥದ ಬಗ್ಗೆ ವಿಚಾರ ನಡೆಸಿದಾಗ ಅವರಿಗೆ ಸಂತೋಷವಾಗುತ್ತೆ ಅನ್ನುವ ದೃಷ್ಟಿಯಲ್ಲಿ ಭಾಗವತದ ಒಂದು ಶ್ಲೋಕವನ್ನು ವಾದಿರಾಜ ಗುರು ಸಾರ್ವಭೌಮರು ತಮ್ಮ ಯುಕ್ತಿ ಮಲ್ಲಿಕೆ ಅನ್ನುವ ಗ್ರಂಥದಲ್ಲಿ ಅದನ್ನು ಉದಾಹರಿಸಿ ಅಪೂರ್ವವಾದ ಆಚಾರ್ಯರ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಒಂದು ವಾದ ಇದೆ, ದ್ವೇಷವು ಮುಕ್ತಿಗೆ ಸಾಧನ ಅಂತ ಹೇಳುವ ಒಂದು ವಿಚಾರ. ಇದು ಸರಿ ಇಲ್ಲ ಅಂತ ಖಂಡನೆ ಮಾಡ್ತಾರೆ. ವಾದಿರಾಜ ಶ್ರೀಪಾದಂಗಳವರು ಅನೇಕ ಉದಾಹರಣೆಗಳನ್ನು ಕೊಟ್ಟು ಈ ವಿಚಾರವನ್ನು ತಮ್ಮ ಗ್ರಂಥದಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ನೋಡಿ, ಮೇಲ್ನೋಟಕ್ಕೆ ಪುರಾಣಗಳ ವಾಕ್ಯಗಳನ್ನು ನಾವು ನೋಡಿದಾಗ ಅದು ನಮ್ಮನ್ನು ದಾರಿ ತಪ್ಪಿಸುವ ಸಂದರ್ಭ ಇದೆ. ಪುರಾಣಗಳಲ್ಲಿ ಒಂದು ಮಾತಿದೆ, ನರಕಾಯ ಮತಿಶ್ಚೇತ್ ಪುರಾಣ ಕಥಕೋಭವ. ನರಕಕ್ಕೆ ಹೋಗಬೇಕು ಅಂತ ಆಸೆ ಇದ್ದರೆ ಪುರಾಣಗಳನ್ನು ಕೇಳ್ರಿ. ಅಂದರೆ ನೇರವಾಗಿ ನಮ್ಮನ್ನು ಸುಲಭವಾಗಿ ನರಕಕ್ಕೆ ಕರೆದುಕೊಂಡು ಹೊರಟೋಗುತ್ತೆ. ಅಂದರೆ ಅಂತಹ ವಾಕ್ಯಗಳು, ಮೋಹಕ ವಾಕ್ಯಗಳನ್ನು ಪುರಾಣಗಳಲ್ಲಿ ನಾವು ಕಾಣ್ತೇವೆ. ಶ್ರೀಮದಾಚಾರ್ಯರು ಅಂತಹ ಪುರಾಣಗಳಿಗೆ ಸರಿಯಾದ ಬೆಳಕು ಚೆಲ್ಲದೆ ಹೋಗಿದ್ದರೆ ಆ ಪುರಾಣಗಳ ಪೂರ್ವಾಪರ ಆ ಏನು ಹೇಳ್ತಾ ಇದೆ ಆ ವಾಕ್ಯಗಳು ಅನ್ನುವ ಅರ್ಥವೇ ನಮಗೆ ಗೊತ್ತಾಗದಂತೆ ನಾವು ದಾರಿ ತಪ್ಪಿ ಹೋಗಿ ಸಾಧನೆಯ ಗುರಿಯನ್ನು ಮುಟ್ಟಲಾರದೆ ನಾವು ಅಂಧಂತಮಸ್ಸನ್ನು ಪಡಿಬೇಕಾಗತ್ತೆ. ಅಂತಹ ಅಪೂರ್ವವಾದ ವ್ಯಾಖ್ಯಾನವನ್ನು ಶ್ರೀಮದಾಚಾರ್ಯರು ಪುರಾಣ ಸಾಹಿತ್ಯಕ್ಕೆ ಕೊಟ್ಟರು ಅನ್ನುವುದನ್ನು ನಾವು ಕಾಣ್ತೇವೆ. ಶ್ರೀಮದಾಚಾರ್ಯರ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ವಾದಿರಾಜ ಶ್ರೀಪಾದಂಗಳವರು ಅಪೂರ್ವವಾದ ಒಂದು ಸಂಗ್ರಹ ಈ ಶ್ಲೋಕದ ಬಗ್ಗೆ ತುಂಬ ವಿಚಾರ ಮಾಡಿದ. ಅನೇಕ ಶ್ಲೋಕಗಳನ್ನು ಉದಾಹರಿಸ್ತಾರೆ. ಅಷ್ಟೂ ಹೇಳುವ ಸಮಯ ಇಲ್ಲ, ಆದ್ದರಿಂದಾಗಿ ಕೆಲವನ್ನು ಮಾತ್ರ ಸಂಗ್ರಹ ಮಾಡಿ ನಿಮ್ಮ ಮುಂದೆ ಇಡ್ತೇನೆ. ದ್ವೇಷವು ಮುಕ್ತಿಗೆ ಸಾಧನ ಅಂತ ಹೇಳುವ ವಿಚಾರ ಅದು ಸರಿ ಇಲ್ಲ ಅಂತ ಖಂಡಿಸ್ತಾ ಇದ್ದಾರೆ ವಾದಿರಾಜ ಗುರು ಸಾರ್ವಭೌಮ. ಯಾಕೆ ದ್ವೇಷ ಮುಕ್ತಿಗೆ ಸಾಧನ ಅಲ್ಲ? ಯಾಕೆಂದರೆ ಹರಿಸ್ಮರಣೆಯಿಂದ ಮೋಕ್ಷ ಅಂತ ಹೇಳ್ತಾ ಇದೆ. ಹರಿಸ್ಮರಣೆ ಯಾವ ರೀತಿಯಲ್ಲಿ ಬಂದರೂ ಆಯ್ತಲ್ಲ, ಪ್ರೀತಿಯಿಂದಲಾದರೂ ಭಕ್ತಿಯಿಂದಲಾದರೂ ಆಗಬಹುದು, ದ್ವೇಷದಿಂದಲಾದರೂ ಆಗಬಹುದು. ಒಟ್ಟು ಹರಿಸ್ಮರಣೆ ಬರಬೇಕು. ದ್ವೇಷದಿಂದ ಆದರೂ ಕೂಡ ತೊಂದರೆ ಇಲ್ಲವಲ್ಲ, ಆದ್ದರಿಂದ ದ್ವೇಷವೂ ಕೂಡ ಮುಕ್ತಿಗೆ ಸಾಧನ ಆಗಲಿ ಅಂತ ಈ ರೀತಿಯಲ್ಲಿ ವಿಚಾರವನ್ನು ಅನೇಕ ಮತೀಯರು ಮಂಡಿಸ್ತಾರೆ. ಈ ವಿಚಾರ ಸರಿ ಇಲ್ಲ ಅಂತ ಹೇಳಲಿಕ್ಕೋಸ್ಕರ ಈ ಶ್ಲೋಕವನ್ನು ಸಂಗ್ರಹ ಮಾಡ್ತಾರೆ. ಇದು ಭಾಗವತದಲ್ಲಿ ನಾರದರು ಯುಧಿಷ್ಠಿರನನ್ನು ಕುರಿತು ಹೇಳಿದ ಮಾತು. ಗೋಪ್ಯ ಕಾಮಾತ್ ಭಯಾತ್ ಕಂಸೋ ದ್ವೇಷಾತ್ ಚೈದ್ಯಾದಯೋ ನೃಪಾಃ ಸಂಬಂಧಾತ್ ವೃಷ್ಣಯಃ ಸ್ನೇಹಾತ್ ಯೂಯಂ ಭಕ್ತ್ಯಾ ವಯಂ ಪ್ರಭೋ ಇತಿ ಭಾಗವತೆ ಪ್ರೋಕ್ತಂ ಕಾಮದ್ವೇಷಾದಿ ಸಾಧನಂ. ನೋಡಿ, ಕಾಮದ್ವೇಷಾದಿಗಳು ಮುಕ್ತಿಗೆ ಸಾಧನ ಅಂತ ಭಾಗವತ ಪ್ರತಿಪಾದನೆ ಮಾಡ್ತಾ ಇದೆ. ಗೋಪ್ಯ ಕಾಮಾತ್, ಗೋಪಿಕೆಯರು ಕಾಮದಿಂದ ಮುಕ್ತಿಯನ್ನು ಪಡೆದರು ಅಂತ ಹೇಳುತ್ತೆ. ಹಾಗೆ ಭಯಾತ್ ಕಂಸಃ, ಕಂಸನು ಭಯದಿಂದ ಮೋಕ್ಷವನ್ನು ಪಡೆದ. ದ್ವೇಷಾತ್ ಚೈದ್ಯಾದಯೋ ನೃಪಾಃ, ಶಿಶುಪಾಲ ಮೊದಲಾದ ರಾಜರು ದ್ವೇಷದಿಂದ, ಭಗವನ್ನಿಂದಾರೂಪವಾದ ದ್ವೇಷದಿಂದ ಮುಕ್ತಿಯನ್ನು ಪಡೆದರು. ಸಂಬಂಧಾತ್ ವೃಷ್ಣಯಃ, ವೃಷ್ಣಿಗಳು
ಅಂದರೆ ಯಾದವರು ಸಂಬಂಧದಿಂದ ಮೋಕ್ಷವನ್ನು ಪಡೆದರು. ಹಾಗೆ ಧರ್ಮರಾಜಾದಿಗಳು ಸ್ನೇಹದಿಂದ, ವಯಂ ಅಂದರೆ ನಾವು, ನಾರದಾದಿಗಳು, ನಾರದ ಹೇಳುವ ಮಾತು, ಋಷಿಗಳು ಭಕ್ತಿಯಿಂದಲೂ ಕೂಡ ನಾವು ಮೋಕ್ಷವನ್ನು ಪಡೆದಿದ್ದೇವೆ. ಆದ್ದರಿಂದ ಕಾಮದ್ವೇಷಾದಿಗಳು ಮುಕ್ತಿಗೆ ಸಾಧನ ಅಂತ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಈ ಅರ್ಥ ನಮಗೆ ಕಾಣ್ತಾ ಇದೆ. ಆದರೆ ಇದು ಸರಿಯಲ್ಲ. ಯಾಕೆಂದರೆ ಪೂರ್ವಾಪರ ವಾಕ್ಯಗಳನ್ನು ನೋಡಿದಾಗ ಈ ಅರ್ಥವನ್ನು ನಾವು ಈ ಶ್ಲೋಕಕ್ಕೆ ಇಟ್ಕೊಂಡು ಬಿಟ್ಟರೆ ವಿರೋಧ ಕಾಣುತ್ತೆ. ಮುಂದೆ ಏನು ಹೇಳ್ತಾರೆ ಇದೇ ಭಾಗವತದಲ್ಲಿ ಮುಂದೆ ಹೇಳುವಾಗ, ನಿಂದಾರೂಪವಾಗಿರತಕ್ಕಂತಹ ದ್ವೇಷ ಏನಿದೆ ಇದು ತಮಸ್ಸಿಗೆ ಸಾಧನ ಅಂತ ಹೇಳ್ತಾ ಇದ್ದಾರೆ ಮುಂದೆ. ನೋಡಿ, ಇಲ್ಲಿ ದ್ವೇಷವು ಮುಕ್ತಿಗೆ ಸಾಧನ ಅಂತ ಈ ಅರ್ಥವನ್ನು ಇಟ್ಟುಕೊಂಡ್ರೆ, ಮುಂದೆ ವಾಕ್ಯದಲ್ಲಿ ಏನಿದೆ ಅಂತಂದರೆ ಅದೇ ದ್ವೇಷ ಅದು ತಮಸ್ಸಿಗೆ ಕಾರಣ ಅಂತ ಹೇಳ್ತಾ ಇದ್ದಾರೆ, ತಮಸ್ಸಿಗೆ ಸಾಧನ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಪೂರ್ವಾಪರ ವಿರೋಧಗಳು ಬಂದಾಗ ವೇದವ್ಯಾಸದೇವರ ಮಾತಿಗೆ ಅದನ್ನು ವಿರೋಧವನ್ನು ಪರಿಹರಿಸಿ ಈ ವಾದ ಸರಿ ಇಲ್ಲ ಅಂತ ವಾದಿರಾಜಗುರು ಸಾರ್ವಭೌಮರು ತಮ್ಮ ಗ್ರಂಥದಲ್ಲಿ ಮಂಡಿಸಿದ್ದಾರೆ. ಅದಕ್ಕೆ ಅನೇಕ ದೃಷ್ಟಾಂತಗಳನ್ನು ಕೂಡ ಕೊಡ್ತಾರೆ. ನೋಡಿ, ಜಯ ವಿಜಯರನ್ನು ತಗೊಳ್ತಾರೆ. ದ್ವಾರಿ ದ್ವಾರಿ ಹರೇರ್ಲೋಕೆ ಸದಾ ಸರ್ವತ್ರ ಸೇವಿಷು ಅನಾದ್ಯನಂತ ಕಾಲೇಶು ಅಪಿ ಏವಂ ಕೈಂಕರ್ಯ ಕರ್ಮಸು. ಅಲ್ಲಿ ಮೋಕ್ಷ ಪಡೆದುಕೊಳ್ಳಬೇಕಾದರೆ ಶ್ರವಣ ಮನನಾದಿ ರೂಪವಾಗಿರತಕ್ಕಂತಹ ಶ್ರವಣ ಮನನಾದಿ ಜನಿತವಾದ ಅಪರೋಕ್ಷ ಜ್ಞಾನದಿಂದಲೇ ಮೋಕ್ಷ ಅಂತ ಸಿದ್ಧ ಮಾಡ್ತಾ ಇದ್ದಾರೆ. ನನು ಶ್ರವಣಾದಿ ಜನಿತ ಭಗವದ್ ಅಪರೋಕ್ಷ ಜ್ಞಾನಾದೇವ ಮೋಕ್ಷ ಇತ್ಯುಕ್ತಂ ಕಾತರಿಹಿ ಕಾಮಕ್ರೋಧಾದೀನಾಂ ಮೋಕ್ಷದಾಯಕತ್ವ ಪ್ರತಿಪಾದಕ ಭಗವತ ವಚನಾನಾಂ ಗತಿ ಅಂತ ಕೇಳ್ತಾರೆ. ಶ್ರವಣಾದಿ ಜನಿತ ಭಗವದ್ ಅಪರೋಕ್ಷ ಜ್ಞಾನದಿಂದಲೇ ಮೋಕ್ಷ ಅಂತ ಅಂಗೀಕಾರ ಮಾಡಿದರೆ, ಕಾಮದ್ವೇಷಾದಿಗಳಿಂದ ಮೋಕ್ಷವನ್ನು ಪಡೆದುಕೊಳ್ಳಬಹುದು ಅಂತ ಹೇಳುವ ಈ ಭಾಗವತ ವಚನಕ್ಕೆ ಗತಿ ಏನು ಅಂತ ನಮಗೆ ಪ್ರಶ್ನೆ ಬರ್ತಾ ಇದೆ, ಶಂಕೆ ಬರುತ್ತೆ. ಇತಿ ನಾ ಹಾಗೆ ಹೇಳಬೇಡಿ ಅಂತ ವಾದಿರಾಜಗುರು ಸಾರ್ವಭೌಮರು ಮುಂದೆ ಅದನ್ನು ಸಮರ್ಥನೆ ಮಾಡ್ತಾ, ದ್ವಾರಿ ದ್ವಾರಿ ಹರೇರ್ಲೋಕೆ ಸದಾ ಸರ್ವತ್ರ ಸೇವಿಷು ನಿಬಿಡಜ್ಞಾನ ವೈರಾಗ್ಯ ಭಕ್ತ್ಯಾದಿ ಗುಣಸಂಪದ ಶಾಪಾದ್ಯುಪಾಧಿಮೂಲೋಸೌ ಈಶದ್ವೇಷೋ ಜಯಾದಿಷು ಅಸ್ವಾಭಾವಿಕ ದೋಷತ್ವಾನ್ನೈವ ಮೋಕ್ಷ ನಿರೋಧಕೃತ್ ಇತ್ಯೇವ ಮುಕ್ತಿದತ್ವೇನ ಕೀರ್ತ್ಯತೆ ನಾರದಾದಿಭಿಃ. ನಿಜವಾಗಲೂ ನಾರದರ ಅಭಿಪ್ರಾಯ ಏನು ಈ ಮಾತಿನಲ್ಲಿ ಅಂತಂದರೆ, ಯಾವ ದೃಷ್ಟಿಯಲ್ಲಿ ನಾರದರು ಹೇಳಲಿಕ್ಕೆ ಹೊರಟದ್ದಿದು? ಕಾಮ, ದ್ವೇಷ, ಸ್ನೇಹ ಇವುಗಳಿಂದ ಮೋಕ್ಷವನ್ನು ಪಡೆದುಕೊಂಡರು ಅಂತ ಹೇಳುವ ಮಾತಿನ ತಾತ್ಪರ್ಯ ಏನು ಅನ್ನುವುದನ್ನು ಸ್ಪಷ್ಟವಾಗಿ ಬಹಳ ಸುಂದರವಾಗಿ ದೃಷ್ಟಾಂತವನ್ನು ಕೊಟ್ಟು ವಾದಿರಾಜಗುರು ಸಾರ್ವಭೌಮರು ನಮಗೆ ತಿಳಿಸಿಕೊಡ್ತಾರೆ. ನೋಡಿ, ಮೋಕ್ಷವನ್ನು ಎಲ್ಲರೂ ಕೂಡ ಹೀಗೆ ಪಡೆದುಕೊಂಡರು, ಕಾಮ, ದ್ವೇಷ, ಸ್ನೇಹ ಇವುಗಳಿಂದ ಮುಕ್ತಿಯನ್ನು ಪಡೆದರು ಅಂತ ಹೇಳುವ ವಾಕ್ಯ. ಆದರೆ ಕಾಮದ್ವೇಷಾದಿಗಳಿಗೆ ಮೋಕ್ಷ ಸಾಧನತ್ವವನ್ನು ಇಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಹೀಗೆ ಈ ಅರ್ಥವನ್ನು ಹೇಳಬಾರದು. ಯಾಕೆ ಅಂತಂದರೆ, ನೋಡಿ, ಜಯ ಮತ್ತು ವಿಜಯರು ನಿಬಿಡ ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಗುಣಸಂಪದ, ಅವರಿಗೆ ವಿಶಿಷ್ಟವಾದ ಜ್ಞಾನ, ಭಕ್ತಿ, ವೈರಾಗ್ಯ ಇವುಗಳಿಂದ ಅವರು ಕೂಡಿದ್ದರು. ಅಷ್ಟೇ ಅಲ್ಲ, ಭಗವಂತನ ಲೋಕ, ಹರಿಯ ಲೋಕದಲ್ಲಿ ಯಾವಾಗಲೂ ಎಲ್ಲ ಕಡೆ ಸರ್ವತ್ರ ಆ ಭಗವಂತನ ಸೇವೆಯನ್ನು ನಿರಂತರ ಮಾಡ್ತಾ ಇದ್ದಾರೆ. ಭಗವಂತನ ದ್ವಾರಿ ಮನೆಗಳಲ್ಲಿ ಭಗವಂತನ ಸೇವೆಯನ್ನು ಮಾಡುವ ಅನಾದ್ಯನಂತ ಕಾಲದಲ್ಲಿಯೂ ಕೂಡ ಹೀಗೆ ಕೈಂಕರ್ಯದಲ್ಲಿ ನಿರತರಾಗಿರತಕ್ಕಂತಹ ಜಯ ವಿಜಯರು ಏನಿದ್ದಾರೆ, ಅವರಲ್ಲಿ ಏನಿತ್ತು ಅಂದರೆ ಜ್ಞಾನ, ಭಕ್ತಿಯಾದ ವೈರಾಗ್ಯಗಳು ವಿಶೇಷವಾಗಿ ಅವರಲ್ಲಿತ್ತು, ಬಹುತರವಾಗಿತ್ತು. ನಿಬಿಡ ಅಂತ ಹೇಳ್ತಾರೆ. ಬಹಳವಾದ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಹೊಂದಿರತಕ್ಕಂತಹ ಅವರು ದ್ವೇಷದಿಂದ ಮುಕ್ತಿಯನ್ನು ಪಡೆದರು ಅಂತ ಹೇಳಬೇಕಾದರೆ ಅದರ ಅರ್ಥ ಏನು ಅನ್ನುವುದನ್ನು ತುಂಬ ಸುಂದರವಾಗಿ ಬಿಡಿಸ್ತಾರೆ. ಅಸ್ವಾಭಾವಿಕ ದೋಷತ್ವಾನ್ ನೈವ ಮೋಕ್ಷ ನಿರೋಧಕೃತ್ ಇತ್ಯೇವ ಮುಕ್ತಿದತ್ವೇನ ಕೀರ್ತ್ಯತೆ ನಾರದಾದಿಭಿಃ. ನಾರದರ ಅಭಿಪ್ರಾಯ, ಯಾವ ಅಭಿಪ್ರಾಯದಿಂದ ನಾರದರು ಹೇಳಿದರು ಅಂತಂದರೆ,
ಅದಕ್ಕೆ ವಾದಿರಾಜ ಗುರು ಸಾರ್ವಭೌಮರು ನಮಗೆ ತಿಳಿಸ್ತಾರೆ, ಭಗವಂತನ ಸೇವೆಯಲ್ಲಿ ನಿರಂತರವಾಗಿ ಆಸಕ್ತಿಯನ್ನು ಹೊಂದಿರತಕ್ಕಂತಹ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೂಡಿರತಕ್ಕಂತಹ ಹರಿಸೇವೆಯನ್ನು ಮಾಡ್ತಾ ಇರತಕ್ಕಂತಹ ಏನು ಜಯ ವಿಜಯರಿದ್ದಾರೆ ಅವರ ದ್ವೇಷ ಇದೆಯಲ್ಲ, ಅಂದರೆ ನಿಂದಾರೂಪವಾಗಿರತಕ್ಕಂತಹ ದ್ವೇಷ ಅದು ಅಸ್ವಾಭಾವಿಕವಾಗಿರತಕ್ಕಂತಹದ್ದು. ಅದು ಸ್ವರೂಪದಲ್ಲಿ ಅವರು ದ್ವೇಷ ಮಾಡಿದವರಲ್ಲ, ವಾಸ್ತವಿಕವಾಗಿ ಅವರು ಭಕ್ತರೇ. ನಿಜವಾಗಲೂ ನೋಡಿದರೆ ಸ್ವರೂಪದಲ್ಲಿ ಶ್ರೇಷ್ಠ ಭಕ್ತರವರು. ಆದರೆ ಶಾಪಾದಿ ರೂಪ ಉಪಾಧಿಯಿಂದ ಬಂದಿರತಕ್ಕಂತಹ ಈ ದ್ವೇಷ ಇದೆಯಲ್ಲ ಅದು ಅಸ್ವಾಭಾವಿಕ, ಅದು ಸ್ವಾಭಾವಿಕವಾಗಿ ದ್ವೇಷ ಮಾಡಿದ್ದಲ್ಲ. ಯಾಕೆಂದರೆ ಶಾಪ ಇದೆ, ಆ ಶಾಪರೂಪವಾದ ಉಪಾಧಿಯಿಂದ ಬಂದಿರತಕ್ಕಂತಹ ಈ ದೋಷ ಏನಿದೆ ಇದು ಮುಕ್ತಿಗೆ ಪ್ರತಿಬಂಧಕ ಆಗುವುದಿಲ್ಲ. ಅಸ್ವಾಭಾವಿಕ ದೋಷತ್ವಾತ್ ನೈವ ಮೋಕ್ಷ ನಿರೋಧಕೃತ್. ಅಂದರೆ ಸ್ವರೂಪದಲ್ಲಿ ಅವರು ಭಗವದ್ವೇಷಿಗಳಾಗಿದ್ದರೆ ಆಗ ಅವರಿಗೆ ಮೋಕ್ಷ ಆಗ್ತಾ ಇರಲಿಲ್ಲ. ಆದರೆ ಅವರು ಮುಕ್ತಿಯನ್ನು ಪಡೆದಿದ್ದಾರೆ. ಹೇಗೆ ಪಡೆದರು ಅಂತಂದರೆ ದ್ವೇಷದಿಂದ ಮುಕ್ತಿಯನ್ನು ಪಡೆದದ್ದಲ್ಲ, ಭಕ್ತಿ ಸಹಿತವಾದ ದ್ವೇಷದಿಂದ ಮೋಕ್ಷವನ್ನು ಪಡೆದರು ಅನ್ನುವ ಅಭಿಪ್ರಾಯವನ್ನು ಗುರು ಸಾರ್ವಭೌಮರು ಬಹಳ ಸುಂದರವಾಗಿ ಇಲ್ಲಿ ತಿಳಿಸ್ತಾರೆ. ಕಾಮದ್ವೇಷಗಳಿಂದ ಮುಕ್ತಿ ಆಯಿತು ಅಂದರೆ ಅಲ್ಲಿ ಯಾವ ಅಭಿಪ್ರಾಯದಲ್ಲಿ ಹೇಳಲಿಕ್ಕೆ ಹೊರಟದ್ದು ಅಂತಂದರೆ ನಾರದರು ಹೇಳ್ತಾ ಇದ್ದಾರೆ. ನಾರದರು ಸಾಮಾನ್ಯ ವ್ಯಕ್ತಿಗಳಲ್ಲ, ಅವರಿಗೆ ಹೆಸರೇ ನಾರದ ಅಂತ. ನಾರಂ ದದಾತೀತಿ ನಾರದ, ಒಳ್ಳೆ ಜ್ಞಾನಿಗಳು, ಬೇರೆಯವರಿಗೆ ಸರಿಯಾದ ಜ್ಞಾನವನ್ನು ಕೊಡತಕ್ಕಂತಹವರು. ಧ್ರುವ ಮೊದಲಾದ ಸಾಧಕರಿಗೆ ಒಳ್ಳೆ ಮಾರ್ಗವನ್ನು ತೋರಿಸಿ ಜ್ಞಾನೋಪದೇಶವನ್ನು ಮಾಡಿ ಭಗವಂತನನ್ನು ಕಾಣುವ ಹಾಗೆ ಮಾಡಿದ ಆ ನಾರದರ ಬಾಯಲ್ಲಿ ಇಂತಹ ಮಾತು ಬರಬೇಕಾದರೆ ಅದರ ಸರಿಯಾದ ಅರ್ಥವನ್ನು ನಾವು ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಟ್ಟು, ಅವರು ಮಾಡತಕ್ಕಂತಹ ದ್ವೇಷಾದಿಗಳೆಲ್ಲ ಏನಿದೆ, ಈಶದ್ವೇಷ, ಆ ಗುಣಗಳ ಸಮೂಹದಲ್ಲಿ ಸ್ವಲ್ಪ ಥರವಾದ ಈ ದ್ವೇಷ, ಅಲ್ಪವಾದ ಈ ದ್ವೇಷ ಅದು ಮೋಕ್ಷಕ್ಕೆ ಪ್ರತಿಬಂಧಕ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಭಕ್ತಿ ಸಹಿತವಾದ ದ್ವೇಷದಿಂದ ಮುಕ್ತಿಯನ್ನು ಪಡೆದರು. ಅಸ್ವಾಭಾವಿಕವಾಗಿರತಕ್ಕಂತಹ ದ್ವೇಷ ಅದು. ಸ್ವಾಭಾವಿಕವಾಗಿ ಅವರು ಭಕ್ತರೇ ಆಗಿದ್ದಾರೆ. ಇಲ್ಲದೆ ಹೋದರೆ ಭಗವಂತನ ಮಂದಿರದಲ್ಲಿ ನಿರಂತರ ಸೇವೆ ಮಾಡ್ತಾ ಭಗವಂತನಿಗೆ ಅನುಗ್ರಹ ಪಾತ್ರರಾಗಿರತಕ್ಕಂತಹ ಅವರು ಈ ರೀತಿಯಾಗಿ ಎಂದೂ ಕೂಡ ಪರಮಾತ್ಮನಲ್ಲಿ ದ್ವೇಷ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವುದನ್ನು ತಿಳಿಸಿಕೊಡ್ತಾ, ಅಸ್ವಾಭಾವಿಕ ದೋಷತ್ವಾನ್ನೈವ ಮೋಕ್ಷ ನಿರೋಧಕೃತ್ ಇತ್ಯೇವ ಮುಕ್ತಿದತ್ವೇನ ಕೀರ್ತ್ಯತೆ ನಾರದಾದಿಭಿಃ. ಈ ದೃಷ್ಟಿಯಲ್ಲಿ ಅವರು ಮುಕ್ತಿಗೆ ಇದು ಸಾಧನ ಅಂತ ಹೇಳಿದ್ದು ದ್ವೇಷಾದಿಗಳು ಅಷ್ಟೇ ಹೊರತು ಬೇರೆ ಅಭಿಪ್ರಾಯದಿಂದ ದ್ವೇಷದಿಂದಲೇ ಮೋಕ್ಷವನ್ನು ಪಡೆದರು ಅಂತ ನಾವು ಹಾಗೆ ತಿಳಿಯಬಾರದು ಅನ್ನುವುದನ್ನು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಶ್ರವಣಾದಿ ಜನಿತ ಭಗವದ್ ಅಪರೋಕ್ಷ ಜ್ಞಾನದಿಂದಲೇ ಮೋಕ್ಷ ಅಂತ ನಾವು ಅಂಗೀಕಾರ ಮಾಡಿಬಿಟ್ರೆ ಈ ಭಾಗವತ ವಚನಕ್ಕೆ ಏನು ಗತಿ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಜಯ ವಿಜಯರು ಹೇಗೆ ಭಗವಂತನ ಸೇವೆ ಮಾಡ್ತಾ ಭಕ್ತರಾಗಿ ಆ ಶಾಪದಿಂದಾಗಿ ಬಂದಿರತಕ್ಕಂತಹ ಏನು ಈ ದ್ವೇಷವನ್ನು ಮಾಡಿದ್ದಾರೆ, ದ್ವೇಷವೆಂಬ ಪಾಪ ಅದನ್ನು ಕಳೆದುಕೊಂಡು ಅವರು ಅಲ್ಪತರವಾದ ದ್ವೇಷ ಅದು, ಆದರೆ ಗುಣಸಮೂಹದಲ್ಲಿ ಅದು ದೋಷವಾಗೋದಿಲ್ಲ ಅಂತ ಭಕ್ತಿ ಸಹಿತವಾದ ದ್ವೇಷದಿಂದ ಮುಕ್ತಿ ಪಡೆದರು ಅಂತಲೇ ಕೂಡಿಸಬೇಕು. ಇಲ್ಲದೇ ಇದ್ದರೆ ಮುಂದಿನ ವಾಕ್ಯಗಳಿಗೆ ವಿರೋಧ ಕಾಣ್ತಾ ಇದೆ ಅನ್ನುವ ಮಾತನ್ನು ಸ್ಪಷ್ಟವಾಗಿ ನಮಗೆ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಒಂದು ದೃಷ್ಟಾಂತವನ್ನು ಕೂಡ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಭೃತ್ಯಾಪಹಾರ ಸಹನ ಶೀಲತ್ವಸ್ತುತಯೇ ಹರೇಃ ಕೇವಲ ದ್ವೇಷತೋ ಮೋಕ್ಷ ಇತಿ ನ ಋಷೇಃ ಮನೋಗತಂ. ಇಲ್ಲಿ ನಾರದರು ಯಾವ ದೃಷ್ಟಿಯಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅಂತಂದರೆ ಭಗವಂತನ ಗುಣಗಳನ್ನು ಸ್ತೋತ್ರ ಮಾಡಲಿಕ್ಕೋಸ್ಕರವೇ ಹೊರಟ ವಾಕ್ಯ ಇದು. ಅಂದರೆ ಭಕ್ತಾಪರಾಧ ಸಹಿಷ್ಣುತ್ವ ಅನ್ನುವ ಗುಣವನ್ನು ಸ್ತೋತ್ರ ಮಾಡಲಿಕ್ಕೋಸ್ಕರ ಹೇಳಲಿಕ್ಕೆ ಹೊರಟದ್ದು, ದೇವರನ್ನ ಹೊಗಳಲಿಕ್ಕೆ ಹೊರಟದ್ದು. ಆ ಋಷಿಗಳಾಗಿರತಕ್ಕಂತಹ ನಾರದರಿಗೆ ಕೇವಲ ದ್ವೇಷದಿಂದ ಮುಕ್ತಿ ಆಗತ್ತೆ ಅಂತ ಅಭಿಪ್ರಾಯ ಅವರಿಗೆ ಖಂಡಿತ ಇಲ್ಲ. ಯಾಕೆಂದರೆ ಭಗವಂತ ಭಕ್ತಾಪರಾಧ ಸಹಿಷ್ಣು ಅನ್ನುವುದನ್ನು ತಿಳಿಸಬೇಕಾಗಿದೆ. ಭಕ್ತರು ಕದಾಚಿತ್ ಕೆಲವೊಮ್ಮೆ ಪಾಪವನ್ನು ಮಾಡ್ತಾರೆ, ಆ ಪಾಪವನ್ನು ಸಹಿಸಿಕೊಂಡು ಆ ಪಾಪಗಳನ್ನು ಪರಿಹರಿಸಿ ಅವರಿಗೆ ಮೋಕ್ಷಾದಿ ಪುರುಷಾರ್ಥವನ್ನು ಭಗವಂತ ನೀಡ್ತಾನೆ. ಅಂತಹ ಸಂದರ್ಭವನ್ನು ಭಾಗವತದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೇಗೆ ಅಂತಂದರೆ ಆ ವೇನ ಇದ್ದಾನೆ, ವೇನ ಅಲ್ಲ ಹಿರಣ್ಯಕಶಿಪು ಇದ್ದಾನೆ. ಆ ಹಿರಣ್ಯಕಶಿಪು ಭಗವಂತನನ್ನು ದ್ವೇಷ ಮಾಡಿದ, ನಿಂದಾರೂಪವಾದ ದ್ವೇಷದಿಂದ ಅವನು ತಮಸ್ಸಿಗೆ ಹೋಗಬೇಕಾಗಿತ್ತು.
ಆದರೆ ಪ್ರಹ್ಲಾದನ ಭಕ್ತಿಗೆ ಪರಮಾತ್ಮ ಮೆಚ್ಚಿ ಪ್ರಹ್ಲಾದನ ಸ್ತೋತ್ರಕ್ಕೆ ಅವನು ನರಸಿಂಹರೂಪಿಯಾದ ಭಗವಂತ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರ ಅವನು ಬೇಡಿದ ಏನು ಅಂದರೆ, ನನ್ನ ತಂದೆ ಮಾಡಿದ ಅಪರಾಧಗಳನ್ನು ಕ್ಷಮಿಸಿ ಅವನಿಗೆ ಮುಕ್ತಿ ಕೊಡು, ಮೋಕ್ಷ ಕೊಡು ಅಂತ ಪ್ರಾರ್ಥನೆ ಮಾಡಿದ. ಹಾಗಾದರೆ ಆ ಭಕ್ತ ಮಾಡಿದ ಅವರ ಒಳಗಿದ್ದ ಜೀವದ್ವಯ, ಆಚಾರ್ಯರು ಹೇಳ್ತಾರೆ, ಜೀವದ್ವಯಾವೇಶಗಳನ್ನು ಕೆಲವು ಕಡೆ ನಾವು ಇಟ್ಟುಕೊಳ್ಬೇಕು. ಅಲ್ಲಿ ಯೋಗ್ಯನಾದ ಜೀವನಿಗೆ ಮುಕ್ತಿ ಆಯಿತು ಅಂತ ತಿಳ್ಕೊಳ್ಬೇಕು, ಅಯೋಗ್ಯನಾದ ಆ ಜೀವನಿಗೆ ಅಂಧಂತಮಸ್ಯೆ ಆಗಿದೆ. ಹಾಗಾದರೆ ಮುಕ್ತಿ ಆದದ್ದು ಅದು ಭಕ್ತಿ ಶ್ರದ್ಧೆಗಳಿಂದ ಮಾತ್ರ ಅಷ್ಟೇ ಹೊರತು ಆಕೆ ದ್ವೇಷದಿಂದ ಮುಕ್ತಿ ಆಯಿತು ಅಂತ ನಾವು ತಿಳಿಯಬಾರದು ಅಂತ ತಿಳಿಸಿಕೊಟ್ಟು ಭಗವಂತನ ಸ್ತೋತ್ರ ಗುಣಗಳನ್ನು ಸ್ತುತಿ ಮಾಡಲಿಕ್ಕೋಸ್ಕರ ನಾರದರು ಈ ಮಾತನ್ನು ಹೇಳಿದ್ದಾರೆ ಅಂತ ತಿಳಿಸ್ತಾ, ಕಥಮೋಪಿ ನ ವೇನಸ್ಯ ಪಂಚಾನಾಂ ಪುರುಷಂ ಪ್ರತಿ ಇತ್ಯುತ್ತರ ಶ್ಲೋಕ ಏವ ವೇನೆ ಸಾಧನ ಪಂಚಕಂ ಎನ್ನೇತ್ಯಾಹ ತಥೋ ದ್ವೇಷೋ ದ್ವೇಷ ಮಾತ್ರಂ ಕಥಂ ಭವೇತ್ ಅಂತ ಬಹಳ ಸುಂದರವಾದ ಮಾತನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ವೇನ ಇದ್ದಾನೆ, ವೇನನಿಗೆ ಅವನಿಗೆ ತಮಸ್ಸೆ ಆಯಿತು. ದ್ವೇಷದಿಂದ ಮುಕ್ತಿ ಆಗತ್ತೆ ಅಂತ ಆಗಿದ್ದರೆ ವೇನನಿಗೂ ಕೂಡ ಮೋಕ್ಷ ಆಗಬೇಕಾಗಿತ್ತು. ವೇನ ಮುಕ್ತಿಗೆ ಹೋಗಲೇ ಇಲ್ಲ, ಅವನು ತಮಸ್ಸೆಗೆ ಹೋದ. ಯಾಕೆ ಅಂದರೆ ಅವನು ಸ್ವಾಭಾವಿಕವಾದ ದ್ವೇಷವನ್ನೇ ಭಗವಂತನಲ್ಲಿ ಸ್ವಾಭಾವಿಕವಾದ ನಿಂದಾರೂಪವಾದ ದ್ವೇಷವನ್ನು ಮಾಡಿದ್ರಿಂದಾಗಿ ಅವನು ತಮಸ್ಸಿಗೆ ಹೋದ. ಇಲ್ಲಿ ಸ್ವಾರಸ್ಯವನ್ನು ಹೇಳ್ತಾರೆ. ಕಾಮಾದಿ ಪಂಚಕಗಳನ್ನು ಹೇಳಿದ್ದಾರೆ. ಈ ಕಾಮಾದಿ ಪಂಚಕಗಳು ವೇನನಿಗೆ ಯಾವುದೂ ಕೂಡ ಇರಲಿಲ್ಲ ಅಂತ ಹೇಳಿ ದ್ವೇಷ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಕಾಮಾದಿ ಪಂಚಕಗಳಲ್ಲಿ ಸೇರಿದ್ದು ದ್ವೇಷ, ಅದು ಇಲ್ಲ ಅಂತ ಹೇಳಿ ಮತ್ತೆ ದ್ವೇಷ ಇದೆ, ದ್ವೇಷದಿಂದ ತಮಸ್ಸನ್ನು ಪಡೆದ ಅಂತ ಹೇಳ್ತಾರೆ. ಇದು ವಿರೋಧ ಆಯಿತಲ್ಲ, ಹೇಗಿದು ಅಂತಂದರೆ ಅದಕ್ಕೆ ಹೇಳ್ತಾರೆ, ಇದರಿಂದಲೇ ಗೊತ್ತಾಗತ್ತೆ. ಅಂದರೆ ಇಲ್ಲಿ ಹೇಳಿದ ದ್ವೇಷದಿಂದ ಅವನಿಗೆ ಮುಕ್ತಿ ತಮಸ್ಸಾದದ್ದಲ್ಲ, ಅದು ಪ್ರತ್ಯೇಕವಾದ ದ್ವೇಷವೇ. ಈ ಕಾಮಾದಿ ಪಂಚಕಗಳಲ್ಲಿ ಹೇಳಿದ ದ್ವೇಷ ಅದು ಭಕ್ತಿ ಸಹಿತವಾದ ದ್ವೇಷ. ಆದರೆ ಅವನಿಗಿದ್ದದ್ದು ಭಕ್ತಿ ಸಹಿತವಾದ ದ್ವೇಷ ಅವನಲ್ಲಿ ಇರಲಿಲ್ಲ. ಅದು ಸ್ವಾಭಾವಿಕವಾಗಿ ಅವನು ದ್ವೇಷವನ್ನು ಮಾಡಿ ಅದು ಬೇರೆಯದ್ದೇ ದ್ವೇಷ ಅಂತ ತಿಳಿಸ್ಲಿಕ್ಕೋಸ್ಕರ ಕಾಮಾದಿ ಪಂಚಕಗಳಲ್ಲಿ ಇದು ಸೇರಿಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಭಕ್ತಿಯನ್ನು ಸೇರಿಸಿ ಈ ಸಾಧನಗಳನ್ನು ಹೇಳ್ತಾರೆ. ವೇನನಿಗೆ ಭಕ್ತಿಯೇ ಇಲ್ಲ, ಆದ್ದರಿಂದಾಗಿ ಸ್ವತಃ ಭಕ್ತಿ ಇಲ್ಲ ಅಂತ ಸಿದ್ಧ ಆಗಿದ್ದರಿಂದಾಗಿ ಕಥಮೋಪಿ ಅನ್ನುವ ಈ ಶ್ಲೋಕ ಏನು ಹೇಳ್ತದೆ, ಈ 5 ಸಾಧನಗಳಲ್ಲಿ ಈ ಯಾವುದೂ ಕೂಡ ಇಲ್ಲ ಅಂಥೇಳಿ ಅವನು ದ್ವೇಷದಿಂದ ಮುಕ್ತಿಯನ್ನು ಹೊಂದಿದ. ಅಂದರೆ ಆ ದ್ವೇಷ ಯಾವುದು ಅಂದರೆ ಭಕ್ತಿ ಸಹಿತವಾದ ದ್ವೇಷ ಅದಲ್ಲ, ಅದು ಸ್ವಾಭಾವಿಕವಾದ ದ್ವೇಷದಿಂದ, ಭಕ್ತಿ ರಹಿತವಾಗಿರತಕ್ಕಂತಹ ದ್ವೇಷದಿಂದ ಅವನು ತಮಸ್ಸಿಗೆ ಹೋದ ಅಂತ ಹೇಳಬೇಕು. ಭಕ್ತಿಯ ಸ್ಪರ್ಶ ಇಲ್ಲದೇ ಇರುವ ಮಹಾದ್ವೇಷದಿಂದ ಅವನು ತಮಸ್ಸಿಗೆ ಹೋಗಿದ್ದಾನೆ ಅನ್ನುವ ಮಾತನ್ನು ತಿಳಿಸಿಕೊಟ್ಟು, ಪೂರ್ಣೋ ಹಿ ಭಗವದ್ವೇಷೋ ವೇನೋ ತೇನೈವ ಕೀರ್ತಿತಃ ಕಥಂ ಪುನರ್ನಿಷೇಧೋ ಹಿ ತಸ್ಯೈವ ಸ್ಯಾದ್ವಿದೋ ಮುನೇಹೇ. ಈ ನಾರದರೇ ವೇನನಿಗೆ ಪೂರ್ಣವಾಗಿರತಕ್ಕಂತಹ ಭಗವದ್ವೇಷ ಇದೆ ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ. ಭಗವದ್ವೇಷ ಇದೆ ಅಂತ ಹೇಳಿ ಆ ನಾರದ ಋಷಿಗಳು ಏನಿದ್ದಾರೆ ಪುನಃ ಅದನ್ನೇ ಹೇಗೆ ಅವರು ನಿಷೇಧ ಮಾಡಲಿಕ್ಕೆ ಸಾಧ್ಯ ಇದೆ? ಆದ್ದರಿಂದಾಗಿ ಅದು ಬೇರೆಯೇ ದ್ವೇಷ ಅಂತ ಅದನ್ನು ತಿಳಿಸ್ಲಿಕ್ಕೋಸ್ಕರ ಈ ರೀತಿಯಲ್ಲಿ ನಾರದರು ಹೇಳಿದ್ದಾರೆ ಅಂತ ಹೇಳುತ್ತಾ, ಭಗವನ್ನಿಂದಯಾವೇನೋ ದ್ವಿಜೈಸ್ತಮಸಿ ಪಾತಿತಃ ಇತಿ ನಿಂದಾಖ್ಯ ವಿದ್ವೇಷಃ ತಮೋ ಹೇತುರುದೀರಿತಃ ಇದಾನಿಂ ಮೋಕ್ಷದತ್ವಂಚ ಕಥಂ ತೇನೈವ ಕೀರ್ತಯೇತ್ ತ್ರಿಕಾಲದರ್ಶಿ ಸಮುನಿ ಕಿಂ ತಾತ್ಕಾಲಿಕದೃಕ್ಚನ ಅಂತ ಹೇಳ್ತಾರೆ. ಭಗವಂತನನ್ನು ನಿಂದಿಸಿದ ಕಾರಣದಿಂದಾಗಿ ಎಲ್ಲ ಋಷಿಮುನಿಗಳು ಕೂಡ ವೇನನನ್ನು ತಮಸ್ಸಿಗೆ ಕಳಿಸಿದರು ಅಂತ ವಾಕ್ಯವನ್ನು ನಾವು ನೋಡ್ತೇವೆ. ಹಾಗಾದರೆ ಭಗವನ್ನಿಂದಾರೂಪವಾದ ದ್ವೇಷವು ತಮಸ್ಸಿಗೆ ಕಾರಣ, ತಮಸ್ಸಿಗೆ ಸಾಧನ ಅಂತ ಹೇಳ್ತಾ ಇದೆ. ಅದೇ ದ್ವೇಷ ಮೋಕ್ಷಕ್ಕೆ ಕಾರಣ ಅಂತ ಹೇಳಿದರೆ ನಾರದರು ಈ ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯವಾ? ಅವರು ತ್ರಿಕಾಲಜ್ಞಾನಿಗಳು. ಅದೇ ಪ್ರಕರಣದಲ್ಲಿ ಮುಂದೆ ಹೇಳಿದ ವಾಕ್ಯಕ್ಕೆ ವಿರೋಧ ಬರೋದರಿಂದಾಗಿ ನಾರದರಿಗೆ ಪೂರ್ವಾಪರ ವಾಕ್ಯಗಳ ಅರ್ಥವೇ ಆಗಿಲ್ಲ ಅಂತ ಆಗಿಬಿಡುತ್ತೆ. ಅಂದಮೇಲೆ ಈ ರೀತಿಯಾದ ಅಭಿಪ್ರಾಯ ಇಟ್ಟುಕೊಂಡು ಹೇಳಿದ್ದಲ್ಲ. ಹಾಗಾಗಿ ದ್ವೇಷವು ತಮಸ್ಸಿಗೆ ಸಾಧನ ಅಂತ
ಹೇಳ್ತಾ ಇರೋದ್ರಿಂದಾಗಿ ಅದು ಮುಕ್ತಿಗೆ ಸಾಧನ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಥೋ ಗ್ರಾಂಥಿಕ ಮುದ್ರಾಜ್ಞೋ ನೈವಂ ವ್ಯಾಖ್ಯಾತುಮರ್ಹತಿ ತದೀಶದ್ವೇಷ ಏವ ಅಸೌ ಸುಗುಣಸ್ಥೋಮ ಮಧ್ಯಗಃ. ಗ್ರಂಥದ ಶೈಲಿಯ ಮರ್ಯಾದೆಯನ್ನು ತಿಳಿದವರು ಹೀಗೆ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಶಿಶುಪಾಲಾದಿಗಳಿಗೆ ಮೋಕ್ಷ ಆಯಿತು ಅಂತಂದರೆ ಯಾವ ಅರ್ಥದಲ್ಲಿ ಹೇಳಿದ್ದು ಅಂತಂದರೆ, ದ್ವೇಷದಿಂದ ಮುಕ್ತಿ ಆಯಿತು ಅಂದರೆ ಆ ಭಕ್ತಿ ಸಹಿತವಾದ ದ್ವೇಷದಿಂದ ಮುಕ್ತಿ ಆಯಿತು ಅಂತ ನಾವು ಹೇಳಬೇಕು. ಅಷ್ಟೇ ಅಲ್ಲ, ಆ ಭಕ್ತ್ಯಾದಿ ಸುಗುಣ ರಾಶಿಗಳ ಮಧ್ಯೆ ಈ ದ್ವೇಷ, ಅಲ್ಪವಾದ ದ್ವೇಷ ಏನಿದೆ ಅದು ಎಂದೂ ಕೂಡ ದೋಷ ಆಗೋದಿಲ್ಲ, ಅದು ಮುಕ್ತಿಗೆ ಪ್ರತಿಬಂಧಕ ಆಗೋದಿಲ್ಲ ಅನ್ನೋದನ್ನು ತಿಳಿಸಿಕೊಟ್ಟು, ಹಿರಣ್ಯಕಶಪುಶ್ಚಾಪಿ ಭಗವನ್ನಿಂದಯಾ ತಮಃ ವಿಭಿಕ್ಷುರತ್ಯಗಾತ್ ಸೂನೋಃ ಪ್ರಹ್ಲಾದಸ್ಯಾನುಭಾವತಃ ಯದನ್ನಿಂದತ್ ಪಿತಾಮಖ್ಯಂ ತ್ವದ್ಭಕ್ತೆ ಮಯಿಚಾಘವಾನ್ ತಸ್ಮಾತ್ ಪಿತಾ ಮೇ ಪೂಯೇತ ದುರಂತಾತ್ ದುಸ್ತರಾದಘಾತ್. ಭಾಗವತ ಇದನ್ನು ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ಭಗವಂತನ ನಿಂದನೆ ಮಾಡಿದ್ದಾನೆ ಹಿರಣ್ಯಕಶಿಪು. ಆದ್ದರಿಂದ ತಮಸ್ಸನ್ನು ಅವನು ಪ್ರವೇಶ ಮಾಡಬೇಕಿತ್ತು. ಆದರೆ ಪ್ರಹ್ಲಾದನಾದ, ತನ್ನ ಭಕ್ತನಾದ ಪ್ರಹ್ಲಾದನ ಸಾಮರ್ಥ್ಯದಿಂದಾಗಿ ಆ ವಿಪತ್ತನ್ನು ದಾಟಿಬಿಟ್ಟ. ಪ್ರಹ್ಲಾದ ಏನು ಹೇಳ್ತಾನೆ ಈ ಮಾತನ್ನು ಭಾಗವತದಲ್ಲಿ ಹೇಳುವಾಗ, ನಿನ್ನನ್ನು ಯಾವ ಕಾರಣದಿಂದ ನನ್ನ ತಂದೆ ನಿಂದನೆ ಮಾಡಿದ್ನೋ ಮತ್ತು ನಿನ್ನ ಭಕ್ತನಾಗಿರತಕ್ಕಂತಹ ನನ್ನನ್ನು ಮರಣಾಂತಕವಾದ ಹಿಂಸೆಯನ್ನು ಕೊಟ್ಟಿದ್ದಾನೆ ನನಗೆ. ಇಷ್ಟು ಮಾಡಿದರೂ ಕೂಡ ಆ ಪ್ರಹ್ಲಾದ ಏನು ಕೇಳ್ತಾನೆ ಅಂತಂದರೆ, ದಾಟಲಿಕ್ಕೆ ಅಶಕ್ಯ ದುರಂತಾತ್ ದುಸ್ತರಾದ ಅಘಾತ್, ದಾಟಲಿಕ್ಕೆ ಅಶಕ್ಯವಾಗಿರತಕ್ಕಂತಹ ಈ ಪಾಪಗಳಿಂದ ಅವನನ್ನು ದೂರ ಮಾಡಿ ಮುಕ್ತನನ್ನಾಗಿ ಮಾಡು, ಅವನನ್ನು ಪವಿತ್ರವನ್ನಾಗಿ ಮಾಡು, ಅನುಗ್ರಹಿಸು ಅಂತ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರಿಂದಾಗಿ ಆ ಪ್ರಾರ್ಥನೆಗೆ ಓಗೊಟ್ಟು ಭಗವಂತ ಏನು ಮಾಡ್ದ ಅಂತಂದರೆ ಅವನಿಗೆ ಮುಕ್ತಿಯನ್ನು ಕೊಟ್ಟ, ಮೋಕ್ಷವನ್ನು ಕೊಟ್ಟ ಅಂತ ನಾವು ಕೇಳ್ತೀವಿ. ನೋಡಿ, ಕೇವಲ ದ್ವೇಷದಿಂದಲೇ ಮೋಕ್ಷ ಅಂತ ಆಗಿದ್ದರೆ ಹಿರಣ್ಯಕಶಿಪು ಮಾಡಿದ ದ್ವೇಷದಿಂದಲೇ ಮುಕ್ತಿ ಆಯಿತು ಅಂತ ಹೇಳಬೇಕಿತ್ತು. ಅದು ಬಿಟ್ಟು ಪ್ರಹ್ಲಾದನ ಮಾತನ್ನು ಕೇಳಿ ಆ ಭಗವಂತ ಅವನು ಮಾಡಿದ ತಪ್ಪುಗಳನ್ನು ಸಹಿಸಿಕೊಂಡು ಮೋಕ್ಷ ಕೊಟ್ಟ ಅಂತ ಹೇಳಬೇಕಾದರೆ ದ್ವೇಷದಿಂದ ಮುಕ್ತಿ ಅಂತ ಹೇಳುವ ವಾದ ಸರಿಯಿಲ್ಲ ಅನ್ನುವುದಕ್ಕೆ ಸ್ಪಷ್ಟವಾದ ದೃಷ್ಟಾಂತ ಈ ಭಾಗವತದಲ್ಲಿ ಇದೆ ಅನ್ನುವುದನ್ನು ನಾವು ತಿಳ್ಕೊಳ್ಬೋದು. ಹಾಗಾಗಿ ನಾರದರ ಮಾತಿಗೆ ಏನು ಅರ್ಥ ಮಾಡಬೇಕು ನಾವು ಅಂತಂದರೆ, ಮೋಕ್ಷಕ್ಕೆ ಪ್ರತಿಬಂಧಕವಾಗಿರತಕ್ಕಂತಹ ಈ ದ್ವೇಷ ಏನಿದೆ ಅದು ಎಂದೂ ಕೂಡ ಆ ಸ್ವಾಭಾವಿಕವಾಗಿರತಕ್ಕಂತಹ ದ್ವೇಷ, ಅದು ದ್ವೇಷ ಅಲ್ಲ, ಅದು ತಮಸ್ಸಿಗೆ ಕಾರಣವಾಗಿರತಕ್ಕಂತಹ ದ್ವೇಷ ಏನಿದೆ ಅದು ಸ್ವಾಭಾವಿಕವಾಗಿರತಕ್ಕಂತಹ ದ್ವೇಷ ಅನ್ನುವುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ದರಿಂದ ದ್ವೇಷದಿಂದ ಮುಕ್ತಿಯನ್ನು ಪಡೆದ ಅನ್ನುವ ವಾದ ಸರಿ ಇಲ್ಲ ಅನ್ನುವುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಸೂತ್ರಕೃಚ್ಚಾಹ ಯದ್ವಿದ್ಯೈವತು ನಿರ್ಧಾರಣಾದಿತಿ ನಾಣ್ಯ ಪಂಥ ಇತಿ ಸ್ಪಷ್ಟೋ ವೇದಸ್ಥೌ ಕೋನು ಲಂಘಯೇತ್. ಶ್ರುತಿ ಮತ್ತು ಸೂತ್ರಗಳ ವಿರೋಧವನ್ನು ಕೂಡ ತೋರಿಸ್ತಾ ಇದ್ದಾರೆ. ದ್ವೇಷದಿಂದ ಮುಕ್ತಿ ಅಂತ ಹೇಳಿಬಿಟ್ರೆ ಇಷ್ಟೆಲ್ಲ ವಿರೋಧ ಪರಿಹಾರ ಮಾಡಬೇಕಾಗತ್ತೆ ನೀವು, ಆದರೆ ಆ ವಿರೋಧ ಹಾಗೇ ಉಳಿಯುತ್ತೆ, ಅದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದ್ವೇಷವು ಮುಕ್ತಿಗೆ ಸಾಧನ ಅಂತ ಹೇಳಿದರೆ ಅದು ದ್ವೇಷ ಜ್ಞಾನ ಅಲ್ಲ, ಆದರೆ ಜ್ಞಾನವೇ ಮೋಕ್ಷಕ್ಕೆ ಸಾಧನ ಅಂತ ಹೇಳ್ತಾ ಇದ್ದಾರೆ. ಶ್ರುತಿ ಮತ್ತು ಸ್ಮೃತಿಗಳು ಕೂಡ ಅದನ್ನು ಪ್ರಮಾಣಗಳಿವೆ ಅನ್ನುವುದನ್ನು ತೋರಿಸ್ತಾ ಇದ್ದಾರೆ. ವಿದ್ಯೈವತು ನಿರ್ಧಾರಣಾತ್ ಅಂತ ಬ್ರಹ್ಮಸೂತ್ರ, ವಿದ್ಯಾ ಏವ ಅಂತ ಅಲ್ಲಿ ಏವಕಾರವನ್ನು ಹೇಳಿದ್ರಿಂದಾಗಿ ವಿದ್ಯಾ ಅಂದರೆ ಜ್ಞಾನ, ಜ್ಞಾನದಿಂದಲೇ ಮೋಕ್ಷ ಅಂತ ನಿರ್ಧಾರಣಾತ್ ನಿರ್ಣಯ ಮಾಡ್ತಾ ಇದ್ದಾರೆ ವೇದವ್ಯಾಸದೇವರು. ಜ್ಞಾನೇನೈವ ಪರಂಪದಂ, ಜ್ಞಾನದಿಂದ ಭಗವದ ಅಪರೋಕ್ಷ ಜನಿತವಾಗಿರತಕ್ಕಂತಹ ಈ ಏನಿದೆ ಆ ಜ್ಞಾನ ಜನಿತವಾಗಿರತಕ್ಕಂತಹ ಜ್ಞಾನ ಭಕ್ತಿ ವೈರಾಗ್ಯಗಳಿಂದಲೇ ಮುಕ್ತಿಯನ್ನು ಪಡೆಯಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ರಿಂದಾಗಿ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳ್ತಾ ಇರೋದರಿಂದಾಗಿ ಅದು ಬಿಟ್ಟು ದ್ವೇಷದಿಂದ ಮುಕ್ತಿ ಅಂತ ಹೇಳಲಿಕ್ಕೆ ಹೊರಟ್ರೆ ಸೂತ್ರದ ವಿರೋಧವು ಕೂಡ ನಮಗೆ ಕಾಣ್ತಾ ಇದೆ. ವಿದ್ಯೈವತು ಅಂದರೆ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ವೇದಗಳಲ್ಲಿ ಸೂತ್ರದ ವಿರೋಧ ಬಂತು, ಮತ್ತು ಶ್ರುತಿಯ ವಿರೋಧವು ಕೂಡ ನಮಗೆ ಕಾಣ್ತಾ ಇದೆ.
ನಾಣ್ಯ ಪಂಥಾಯನಾಯ ವಿದ್ಯತೆ ತಮೇವಂ ವಿದ್ವಾನ್ ಅಮೃತೈಃ ಭವತಿ ಅಂತ ಶ್ರುತಿ ಹೇಳ್ತಾ ಇದೆ. ಅಂದರೆ ಭಗವಂತನ ಜ್ಞಾನದಿಂದಲೇ ಮೋಕ್ಷ. ಪುರುಷ ಸೂಕ್ತದಲ್ಲಿ ಭಗವಂತನ ಮಹಿಮೆಯನ್ನು ತಿಳಿಸಿಕೊಟ್ಟು ಈ ರೀತಿಯಾದ ಜ್ಞಾನವನ್ನು ಯಾರು ಪಡೆದುಕೊಳ್ತಾರೆ ಅವರೇ ಅಮೃತೀ ಭವತಿ, ಅವನು ಮುಕ್ತಿಯನ್ನು ಪಡೀತಾನೆ. ಅಂತಹ ಜ್ಞಾನದಿಂದಲೇ ಮೋಕ್ಷ ಹೊರತು ಇನ್ನುಳಿದ ಯಾವ ಸಾಧನೆಯಿಂದಲೂ ಕೂಡ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದು ಸಾಧನವೂ ಕೂಡ ಅದು ಆಗೋದಿಲ್ಲ ಮುಕ್ತಿಗೆ. ಆದ್ದರಿಂದಾಗಿ ಈ ರೀತಿಯಲ್ಲಿ ಶ್ರುತಿಯು ಕೂಡ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದೆ. ಹಾಗಾದರೆ ಶ್ರುತಿ ಮತ್ತು ಸ್ಮೃತಿಗಳ ವಿರೋಧ, ಸೂತ್ರಗಳ ವಿರೋಧ ಬಂದಾಗ ಅದು ಅಪರಿಹಾರ್ಯವೇ ಆಗ್ತದೆ. ಅದನ್ನು ನೀವು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಜ್ಞಾನದಿಂದಲೇ ಮುಕ್ತಿ ಅಂತ ಹೇಳುವ ಶ್ರುತಿ ಸ್ಮೃತಿ ಸೂತ್ರಗಳೆಲ್ಲ ಏನಿದೆ ಇದನ್ನು ನೀವು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಿದ್ಧ ಆಗ್ತಾ ಇದೆ. ಅದರಿಂದ ದ್ವೇಷದಿಂದ ಮುಕ್ತಿ ಅನ್ನುವ ಏನು ಒಂದು ವಾದ ಇದೆ ಇದು ಸರಿಯಿಲ್ಲ. ಶ್ರವಣಂ ಮನನಂ ತಸ್ಮಾತ್ ಧ್ಯಾನಂ ಸಾಕ್ಷಾತ್ಕೃತಿರ್ಹರೇ ಭಕ್ತಿ ಪ್ರಸಾದ ಇತ್ಯೇತೆ ಮುಕ್ತೆ ಸೋಪಾನ ಪಂಕ್ತಯಃ. ಮೋಕ್ಷಕ್ಕೆ ಯಾವುದು ದಾರಿ ಅನ್ನುವುದನ್ನು ಸ್ಪಷ್ಟವಾಗಿ ಎಲ್ಲವನ್ನೂ ಕೂಡ ತಿಳಿಸಿಕೊಟ್ಟು ಶ್ರವಣಂ ಮನನಂ ತಸ್ಮಾತ್, ಶ್ರವಣ ಮನನ ಧ್ಯಾನ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಂಡು ಆ ಮೂಲಕ ಭಕ್ತಿ, ಭಗವಂತನ ಪ್ರಸಾದ, ಈ ರೀತಿಯಲ್ಲೇ ಮೋಕ್ಷವನ್ನು ಪಡೆಯಬೇಕಷ್ಟೇ ಹೊರತು ಈ ಮಾರ್ಗ ಬಿಟ್ಟರೆ ಇನ್ನೊಂದು ದಾರಿ ಮುಕ್ತಿಗೆ ಯಾವುದೂ ಕೂಡ ಇಲ್ಲ ಅಂತ ಸ್ಪಷ್ಟವಾಗಿ ಶಾಸ್ತ್ರಗಳು ನಮಗೆ ತಿಳಿಸಿ ಕೊಡ್ತಾ ಇದೆ. ಶ್ರುತಿ ಸ್ಮೃತಿಗಳು ಕೂಡ ಅದನ್ನೇ ಹೇಳ್ತಾ ಇವೆ. ಆದ್ದರಿಂದಾಗಿ ಈ ಮಾರ್ಗ ಬಿಟ್ಟರೆ ಇನ್ನೊಂದು ನಾಣ್ಯ ಪಂಥಾಯನಾಯ ವಿದ್ಯತೆ, ಇನ್ನೊಂದು ಮಾರ್ಗ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರಿಂದಾಗಿ ದ್ವೇಷದಿಂದ ಮುಕ್ತಿ ಆಯಿತು ಅನ್ನುವುದು ವಾದ ಇದು ಸರಿ ಇಲ್ಲ ಅಂತ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ದ್ವೇಷದಿಂದ ಮುಕ್ತಿ ಹೊಂದಿದ್ದಾನೆ, ಕಾಮಾದಿಗಳಿಂದ ಮುಕ್ತಿಯನ್ನು ಹೊಂದಿದ ಅಂದರೆ ಯಾವ ಅಭಿಪ್ರಾಯದಲ್ಲಿ ನಾರದರು ಹೇಳಿದ್ದು ಅಂದರೆ ಭಕ್ತಿ ಸಹಿತವಾದ ಕಾಮದಿಂದ, ಸ್ನೇಹದಿಂದ, ದ್ವೇಷದಿಂದ ಅವರು ಮೋಕ್ಷವನ್ನು ಪಡೆದರು ಅಂತ ಈ ಅರ್ಥದಲ್ಲೇ ಹೊರಟಿರತಕ್ಕಂತಹದ್ದಷ್ಟೇ ಹೊರತು ಕೇವಲ ದ್ವೇಷದಿಂದ ನಾವು ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ದ್ವೇಷವು ಮುಕ್ತಿಗೆ ಸಾಧನ ಅಲ್ಲ. ಆ ದ್ವೇಷ ಏನಿದೆ ಅದು ತಮಸ್ಸಿಗೆ ಸಾಧನ ಅನ್ನುವ ಮಾತುಗಳನ್ನು ಭಾಗವತದಲ್ಲಿ ಬೇರೆ ಬೇರೆ ಕಡೆ ನಾವು ಅದನ್ನು ಕೇಳ್ತೇವೆ. ಹಾಗಾದರೆ ಭಾಗವತದಲ್ಲಿ ಮುಂದೆ ಹೇಳುವಾಗ ಕಾಮಾತು ಸ್ನೇಹಾತು ಭಯಾತು ದ್ವೇಷಾತು ಯಥಾ ಭಕ್ತೇಶ್ವರೇ ಮನಃ ಆವೇಶ್ಯ ತದಗಂ ಹಿತ್ವಾ ಬಹವಃ ತದ್ಗತಿಂ ಗತಾಃ. ಸ್ವಯೋಗ್ಯವಾದ ಭಕ್ತಿ ಸಹಿತವಾಗಿರತಕ್ಕಂತಹ ಕಾಮ, ಭಯ, ಸ್ನೇಹ, ದ್ವೇಷ ಇದರಿಂದ ಭಗವಂತನಲ್ಲಿ ಮನಸ್ಸನ್ನು ನೆಲೆ ನಿಲ್ಲಿಸ್ತಾರೆ ಭಕ್ತರು. ಯಥಾ ಭಕ್ತೇಶ್ವರೇ ಮನಃ, ಆ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟು ಇದು ನಿಮಿತ್ತ ಮಾತ್ರ. ಆದರೆ ಕಾಮಾದಿಜನ್ಯವಾಗಿರತಕ್ಕಂತಹ ಪಾಪಗಳೇನಿದೆ ಅದನ್ನು ಕಳ್ಕೊಳ್ತಾರೆ. ಭಗವಂತನ ಪಾದದಲ್ಲಿ ಮನಸ್ಸನ್ನು ನೆಲೆ ನಿಲ್ಲಿಸಿ ಕಾಮದ್ವೇಷಾದಿಗಳಿಂದ ಬಂದಿರತಕ್ಕಂತಹ ಪಾಪವನ್ನು ಕಳೆದುಕೊಂಡೇ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಸ್ಪಷ್ಟವಾಗಿ ಭಾಗವತದಲ್ಲಿ ಶುಕಾಚಾರ್ಯರು ಈ ಮಾತನ್ನು ಹೇಳ್ತಾರೆ. ಅಂದಮೇಲೆ ದ್ವೇಷದಿಂದ, ಸ್ವಾಭಾವಿಕವಾದ ದ್ವೇಷದಿಂದ ಮುಕ್ತಿಯನ್ನು ಪಡೆದರು ಅಂತ ಎಂದೂ ಕೂಡ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಸ್ವಾಭಾವಿಕವಾಗಿ ದ್ವೇಷ ಮಾಡಿದ ವೇನ ಏನಿದ್ದಾನೆ ಅವನು ತಮಸ್ಸಿಗೆ ಹೋಗಿದ್ದಾನೆ. ಆದ್ದರಿಂದ ದ್ವೇಷವು ತಮಸ್ಸಿಗೆ ಸಾಧನ ಅಂತ ಹೇಳಬೇಕು. ಮತ್ತು ಮುಕ್ತಿಗೆ ಸಾಧನವಾದದ್ದು ಅದು ಜ್ಞಾನ ಮತ್ತು ಭಕ್ತಿಗಳೇ ಅನ್ನುವುದನ್ನು ಸ್ಪಷ್ಟವಾಗಿ ಇಲ್ಲಿ ಸಮರ್ಥನೆ ಮಾಡಿ ಭಕ್ತಿಯಿಂದ ಮುಕ್ತಿಯನ್ನು ಪಡೆದವರು ಯಾರ್ಯಾರು ಅನ್ನುವುದರ ವಿವರಣೆಯನ್ನು ಭಾಗವತದಲ್ಲಿ ಕೊಟ್ಟಿದ್ದಾರೆ. ವ್ಯಾಧಸ್ಯಾಚರಣಂ ಧ್ರುವಸ್ಯ ಚ ವಯಃ, ಅದು ಭಾಗವತದಲ್ಲಿಲ್ಲ, ಬೇರೆ ಕಡೆ ಅದನ್ನು ಸಂಗ್ರಹ ಮಾಡ್ತಾರೆ. ಭಾಗವತದಲ್ಲಿದ್ದ ಕಥೆಗಳನ್ನು ಅಂದರೆ ಭಕ್ತಿಯಿಂದಲೇ ಮೋಕ್ಷವನ್ನು ಪಡೆದಿದ್ದಾರೆ, ಇನ್ನುಳಿದ ಬೇರೆ ದ್ವೇಷಾದಿ ಕಾಮಾದಿಗಳಿಂದ ಮುಕ್ತಿಯನ್ನು ಪಡೆದರು ಅನ್ನುವ ವಾಕ್ಯ ಈ ರೀತಿಯಾದ ಅರ್ಥವನ್ನು ಭಾಗವತಕ್ಕೆ ನಾವು ಮಾಡಬಾರದು ಅನ್ನುವ ವಿಚಾರವನ್ನು ವಾದಿರಾಜ ಗುರು ಸಾರ್ವಭೌಮರು ಚೆನ್ನಾಗಿ ಮಂಡಿಸಿ ಮುಕ್ತಿಗೆ ಸಾಧನ ಯಾವುದು ಅನ್ನುವುದನ್ನು ಸಿದ್ಧಪಡಿಸಿ ಜ್ಞಾನದಿಂದಲೇ ಮೋಕ್ಷ ಅಂತಹ ಜ್ಞಾನವನ್ನು ಪಡೆದುಕೊಳ್ಳಬೇಕು ನಾವು. ಮತ್ತು ಭಕ್ತಿಯಿಂದ ಮೋಕ್ಷವನ್ನು ಪಡೆದಿದ್ದಕ್ಕೆ ಅನೇಕ ದೃಷ್ಟಾಂತಗಳಿದೆ. ದ್ವೇಷದಿಂದ ಮುಕ್ತಿ ಪಡೆದರು ಅಂತ ಎಲ್ಲೂ ಕೂಡ ಇಲ್ಲ. ಅದನ್ನು ಒಂದು ಕಡೆ ಸಂಗ್ರಹ ಮಾಡ್ತಾ ವ್ಯಾಧಸ್ಯಾಚರಣಂ
ಧ್ರುವಸ್ಯ ಚ ವಯಃ ವಿದ್ಯಾ ಗಜೇಂದ್ರಸ್ಯ ಕಾ ಜಾತಿರ್ವಿದುರಸ್ಯ ಯಾದವಪತೇಃ ಉಗ್ರಸ್ಯ ಕಿಂ ಪೌರುಷಂ ಕುಬ್ಜಾಯಾಃ ಕಮನೀಯರೂಪಮಧಿಕಂ ಕಿಂ ತತ್ಸುಧಾಮ್ನೋಧನಂ ಭಕ್ತ್ಯಾ ತುಷ್ಯತಿ ಕೇಶವಃ ನತು ಧನೈಃ ಭಕ್ತಪ್ರಿಯ ಕೇಶವಃ. ಭಗವಂತ ಪ್ರೀತನಾಗಿ ಮೋಕ್ಷವನ್ನು ಕೊಡಬೇಕಾದರೆ ಉಳಿದ ಯಾವ ಸಾಧನಗಳಿಂದಲೂ ಕೂಡ ಪರಮಾತ್ಮ ಒಲಿಯಲಾರ. ಅದು ಜ್ಞಾನ ಸಾಧನೆ ಭಕ್ತಿ ಸಾಧನೆಯಿಂದಲೇ ಪರಮಾತ್ಮ ಒಲಿತಾನೆ ಅನ್ನುವುದಕ್ಕೆ ದೃಷ್ಟಾಂತಗಳನ್ನು ಭಾಗವತದಲ್ಲಿ ನಾವು ಕಾಣ್ತೇವೆ. ವ್ಯಾಧಸ್ಯಾಚರಣಂ, ಜರಾನಾಮಕ ವ್ಯಾಧ ಇದ್ದ. ಆ ವ್ಯಾಧ ಏನು ಮಾಡದ ಅಂದರೆ ಭಗವಂತನ ಪಾದವನ್ನು ನೋಡಿ ಒಂದು ಪಕ್ಷಿ ಅಂತ ತಿಳ್ಕೊಂಡು ಬಾಣಪ್ರಯೋಗ ಮಾಡಿಬಿಟ್ಟ. ಅಂತಹ ಜರಾನಾಮಕ ವ್ಯಾಧನಿಗೂ ಭಗವಂತ ಮುಕ್ತಿ ಕೊಟ್ಟ. ಯಾಕೆ? ತನಗೆ ಬಾಣಪ್ರಯೋಗ ಮಾಡಿದ ಒಬ್ಬ ವ್ಯಕ್ತಿಗೆ ಮೋಕ್ಷವನ್ನು ಕೊಟ್ಟನಲ್ಲ ಪರಮಾತ್ಮ. ಯಾಕೆ ಅಂತ ಕೇಳಿದರೆ ಭಕ್ತ್ಯಾ ತುಷ್ಯತಿ, ಅವನಲ್ಲಿದ್ದ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಅನುಗ್ರಹವನ್ನು ಮಾಡಿದ ಅನ್ನುವ ಕಥೆಯನ್ನು ಭಾಗವತದಲ್ಲಿ ನಾವು ಕೇಳ್ತೀವಿ. ಧ್ರುವಸ್ಯ ಚ ವಯಃ, ಇನ್ನೊಬ್ಬ ದೃಷ್ಟಾಂತ ಧ್ರುವನ ವಯಸ್ಸನ್ನು ನೋಡಿ ಭಗವಂತ ಮುಕ್ತಿ ಕೊಟ್ಟದ್ದಲ್ಲ, ಅವನ ಒಳಗಿದ್ದ ಭಕ್ತಿಯಿಂದಲೇ ಅವನಿಗೆ ಮೋಕ್ಷವನ್ನು ನೀಡಿದ್ದಾನೆ. ಯಾಕೆಂದರೆ ಧ್ರುವನ ವಯಸ್ಸು 5ನೇ ವಯಸ್ಸು, ಪುಟ್ಟ ವಯಸ್ಸು. ಯಾವ ಒಂದು ಸರಿಯಾದ ಜ್ಞಾನವೂ ಇಲ್ಲದೇ ಇರತಕ್ಕಂತಹ ಒಂದು ವಯಸ್ಸದು. ಆ ವಯಸ್ಸಿನಲ್ಲಿ ನಾರದರ ಅನುಗ್ರಹದಿಂದ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಪಡೆದುಕೊಂಡು 6 ತಿಂಗಳು ಘೋರವಾದ ತಪಸ್ಸನ್ನು ಮಾಡಿ ಭಗವಂತನನ್ನು ಪ್ರತ್ಯಕ್ಷೀಕರಿಸಿಕೊಂಡು ಮೋಕ್ಷಾದಿ ಪುರುಷಾರ್ಥವನ್ನು ಪಡೆದ ಅಂತ ಭಾಗವತ ಹೇಳುತ್ತೆ. ಯಾಕೆ ಅಂದರೆ ಅವನಲ್ಲಿದ್ದ ಭಕ್ತಿಯನ್ನು ಮೆಚ್ಚಿ ಪರಮಾತ್ಮ ಅನುಗ್ರಹಿಸಿದ. ವಿದ್ಯಾ ಗಜೇಂದ್ರಸ್ಯ ಒಬ್ಬ ಗಜೇಂದ್ರನಿಗೆ ಪರಮಾತ್ಮ ಅನುಗ್ರಹ ಮಾಡಿದ. ಅವನಲ್ಲಿ ಏನಿತ್ತು? ವಿದ್ಯೆ ಇತ್ತ, ಸಂಪತ್ತಿತ್ತ, ಐಶ್ವರ್ಯ ಇತ್ತ, ಏನಿಲ್ಲ. ಆದರೆ ಭಕ್ತಿ ಇತ್ತು, ಯೋಗ್ಯನಾದ ಜೀವನಾಗಿದ್ದ. ಆದ್ದರಿಂದಾಗಿ ಅವನ ಸ್ತುತಿಗೆ ಮೆಚ್ಚಿ ಭಗವಂತ ಗಜೇಂದ್ರನಿಗೆ ಅನುಗ್ರಹವನ್ನು ಮಾಡಿದ. ಕಾ ಜಾತಿರ್ವಿದುರಸ್ಯ, ವಿದುರ ಇದ್ದ. ವಿದುರನ ಮನೆಗೆ ಹೋಗಿ ಆತಿಥ್ಯವನ್ನು ಸ್ವೀಕಾರ ಮಾಡಿ ವಿದುರನಿಗೆ ಪರಮಾತ್ಮ ಅನುಗ್ರಹವನ್ನು ಮಾಡಿದ. ಅವನ ಭಕ್ತಿಗೆ ಮೆಚ್ಚಿ, ಅವನ ಜಾತಿಯನ್ನು ನೋಡದೆ ಅವನಲ್ಲಿದ್ದ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಅವನಿಗೆ ಅನುಗ್ರಹವನ್ನು ಮಾಡಿ ಬಂದ ಅನ್ನುವ ಕಥೆಯನ್ನು ಭಾಗವತದಲ್ಲಿ ಕೇಳ್ತೇವೆ. ನೋಡಿ, ಆ ಭಕ್ತಿಯಿಂದ ಮೋಕ್ಷ ಕೊಟ್ಟ ಅಂದರೆ ಅದರ ಹಿನ್ನೆಲೆಯಲ್ಲಿ ಜ್ಞಾನವೂ ಇದೆ ಅಂತ ಅರ್ಥ. ಜ್ಞಾನಸಹಿತವಾದ ಭಕ್ತಿಯೇ ಶ್ರೇಷ್ಠವಾದದ್ದು. ಭಕ್ತಿ ಅಂದರೆ ಏನು? ಭಗವಂತನ ಮಾಹಾತ್ಮ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಆಮೇಲೆ ಮಾಡುವ ಸ್ನೇಹ ಇದೆಯಲ್ಲ, ಅದು ನಿಜವಾದ ಭಕ್ತಿ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸ್ನೇಹ. ಜ್ಞಾನ ಇಲ್ಲದ ಭಕ್ತಿ ಅದು ಮುಕ್ತಿಗೆ ಕಾರಣ ಆಗೋದಿಲ್ಲ. ಯಾಕೆ ಅಂದರೆ ಅದು ಮೂಢವಾದ ಭಕ್ತಿ. ಜ್ಞಾನ ಇಲ್ಲದೆ ದೇವರಲ್ಲಿ ಭಕ್ತಿ ಮಾಡಲಿಕ್ಕೆ ಹೋದರೆ, ಸ್ನೇಹ ಮಾಡಲಿಕ್ಕೆ ಹೋದರೆ, ಅವನ ಮಹಾತ್ಮ್ಯವನ್ನೇ ತಿಳಿದುಕೊಳ್ಳದೆ ಸುಮ್ಮನೆ ಭಕ್ತಿ ಮಾಡ್ತಾಯಿದ್ರೆ ಅದು ಮೂಢಭಕ್ತಿ ಅಂತ ಅನಿಸಿಕೊಳ್ಳುತ್ತೆ. ಅದು ನಿಜವಾದ ಶ್ರೇಷ್ಠವಾದ ಭಕ್ತಿ ಅದಲ್ಲ. ಅಂದರೆ ಜ್ಞಾನಸಹಿತವಾದ ಪರಮಾತ್ಮನ ಮಹಾತ್ಮ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಅವನಲ್ಲಿ ಏನು ಸ್ನೇಹ ಹುಟ್ಟುತ್ತೆ ಅದು ಶ್ರೇಷ್ಠವಾದ ಭಕ್ತಿ. ಈ ಭಕ್ತಿಯಿಂದಲೇ, ಜ್ಞಾನಸಹಿತವಾದ ಭಕ್ತಿಯಿಂದಲೇ ಪರಮಾತ್ಮ ಮುಕ್ತಿಯನ್ನು ಕೊಡ್ತಾನೆ. ಧ್ರುವಸ್ಯ ಚ ವಯಃ ವಿದ್ಯಾ ಗಜೇಂದ್ರಸ್ಯ ಕಾ ಜಾತಿರ್ವಿದುರಸ್ಯ ಯಾದವಪತೇಃ ಉಗ್ರಸ್ಯ ಕುಂ ಪೌರುಷಂ. ಉಗ್ರಸೇನ ರಾಜ ಇದ್ದ. ಸಿಂಹಾಸನದಲ್ಲಿ ಕೂಡಿಸಿ ಅವನಿಗೆ ಪಟ್ಟಾಭಿಷೇಕ ಮಾಡಿ ಅವನಿಗೆ ವಿಶೇಷವಾದ ಉಗ್ರಸೇನನಿಗೆ ಅನುಗ್ರಹವನ್ನು ಮಾಡಿದ. ಯಾಕೆ ಮಾಡಿದ? ಅವನಲ್ಲಿದ್ದ ಭಕ್ತಿಗೆ ಮೆಚ್ಚಿ, ಅವನ ಜ್ಞಾನಕ್ಕೆ ಮೆಚ್ಚಿ ಪರಮಾತ್ಮ ಅನುಗ್ರಹವನ್ನು ಮಾಡಿದ ಅಂತ ಭಾಗವತ ಹೇಳ್ತಾ ಇದೆ. ಕುಬ್ಜಾಯಾಹ ಕಮನೀಯ ರೂಪಮಧಿಕಂ. ಕುಬ್ಜೆಯಲ್ಲಿ ಏನು ರೂಪ ಇತ್ತು? ಅವಳಿಗೆ ಹೆಸರೇ ತ್ರಿವಕ್ರೆ ಅಂತ. 3 ಕಡೆ ವಕ್ರತೆ ಇತ್ತು ಅವಳಲ್ಲಿ. ಕ್ರೂಪಿ, ಯಾರೂ ಕೂಡ ಅವಳನ್ನು ಮಾತನ್ನೂ ಕೂಡ ಆಡಿಸ್ತಾ ಇರಲಿಲ್ಲ. ಅಂತಹ ಕುಬ್ಜೆಗೂ ಕೂಡ ಪರಮಾತ್ಮ ಅನುಗ್ರಹ ಮಾಡಿದ. ಅದು ಜ್ಞಾನಸಹಿತವಾದ ಭಕ್ತಿಯಿಂದ ಪರಮಾತ್ಮ ಮೆಚ್ಚಿ ಅವಳಿಗೆ ಅನುಗ್ರಹವನ್ನು ಮಾಡಿ ದಿವ್ಯವಾದ ರೂಪವನ್ನು ಕೊಟ್ಟ ಅಂತ ಭಾಗವತ ಹೇಳುತ್ತೆ. ಕುಬ್ಜಾಯಾಹ ಕಮನೀಯ ರೂಪಮಧಿಕಂ ಕಿಂ ತತ್ ಸುಧಾಮ್ನೋಧನಂ. ಆ ಸುಧಾಮ ಕುಚೇಲ ಇದ್ದ. ಆ ಕುಚೇಲನಿಗೂ ಕೂಡ ಪರಮಾತ್ಮ ಅನುಗ್ರಹ ಮಾಡಿದ. ಎಂತಹ ಜ್ಞಾನ ಅವನಿಗೆ! ತುಂಬ ಬಡತನ ಬಂದಾಗ, ಇನ್ನೇನು ತಿನ್ನಲಿಕ್ಕೂ ಗತಿ ಇಲ್ಲ, ಉಡ್ಲಿಕ್ಕೆ ಬಟ್ಟೆ ಇಲ್ಲದೇ ಇದ್ದ ಸಂದರ್ಭ ಬಂದಾಗ ಹೆಂಡತಿ ಬಂದು ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತನಲ್ಲಿ ಹೋಗಿ ಬೇಡಿ ಸಂಪತ್ತು ತಂದರೆ ನಮ್ಮ ಬಡತನ ಪರಿಹಾರ ಆಗತ್ತೆ ಹೋಗಿ ಅಂತ ಹೇಳಿ ಕಳಿಸಿದಾಗ, ಆಗ ಅವನೇನು ಹೇಳ್ದ ಅಂತಂದರೆ, ಕುಚೇಲ ಹೇಳ್ತಾನೆ, ನನಗೋಸ್ಕರ ನಾನು ಬೇಡಲಿಕ್ಕೆ ದೇವರ ಹತ್ತಿರ ಹೋಗೋದಿಲ್ಲ. ಯಾಕೆ ಅಂದರೆ ನನಗೆ ನನ್ನ ಸಂಪತ್ತನ್ನು ಕಸಿದುಕೊಂಡವನು ಅವನೇ. ಯಾವಾಗ ಸಂಪತ್ತು ಕೊಡಬೇಕು ಅನ್ನುವ ಜ್ಞಾನವೂ ಪರಮಾತ್ಮನಿಗಿದ್ದೇ ಇದೆ. ಅವನು ಸರ್ವಜ್ಞ. ಅವನನ್ನು ಕೇಳಿ ನಾನು ಸಂಪತ್ತು ಪಡಿಬೇಕೇನು?
ಅವನಿಗೆ ಗೊತ್ತಿಲ್ವೇನೋ ಸಂಪತ್ತು ಕೊಡಬೇಕು ಅಂತ. ದಾಸರು ಹೇಳಿದ ಹಾಗೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ ಅಂತ ಹೇಳಿದ ಹಾಗೆ, ಬೇಡಲಿಕ್ಕೋಸ್ಕರ ದೇವರ ಹತ್ರ ನಾನು ಹೋಗೋದಿಲ್ಲ, ಆದರೂ ಇಷ್ಟು ಒತ್ತಡ ಮಾಡ್ತಾಯಿದ್ವಿ, ದೇವರ ದರ್ಶನ ಆಗುತ್ತೆ, ಒಂದೊಮ್ಮೆ ಅವನನ್ನು ನೋಡ್ಬೋದಲ್ಲ ಅಂತ ತಿಳ್ಕೊಂಡು ಆ ಕುಚೇಲ ಕೃಷ್ಣನನ್ನು ನೋಡಲಿಕ್ಕೋಸ್ಕರ ಬಂದ ಅಂತ ನಾವು ನೋಡ್ತೇವೆ. ಆದರೆ ಅದ್ಭುತವಾದ ಸಂಪತ್ತನ್ನು ಕೊಡುವುದರ ಜೊತೆಗೆ ಮೋಕ್ಷಾದಿ ಸಂಪತ್ತನ್ನು ಕೂಡ ಪರಮಾತ್ಮ ಅವನಿಗೆ ಅನುಗ್ರಹಿಸಿದ್ದಾನೆ ಅನ್ನುವ ಕಥೆಯನ್ನು ನಾವು ಕೇಳ್ತೇವೆ. ಆದರೆ ಮೋಕ್ಷಕ್ಕೆ ಸಾಧನವಾಗಿರತಕ್ಕಂತಹದ್ದು ಜ್ಞಾನ, ಭಕ್ತಿ, ವೈರಾಗ್ಯಗಳೇ ಅನ್ನುವುದು ಇದು ಸ್ಪಷ್ಟವಾಗಿ ಈ ಕಥೆಗಳಿಂದ ನಾವು ತಿಳ್ಕೊಳ್ಳಬಹುದಾಗಿದೆ. ಈ ಎಲ್ಲ ವಿಚಾರವನ್ನು ಕೂಡ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಸಂಗ್ರಹವನ್ನು ಮಾಡ್ತಾ ವಾದಿರಾಜ ಗುರು ಸಾರ್ವಭೌಮರು ಎಂದೂ ಕೂಡ ದ್ವೇಷವು ಮುಕ್ತಿಗೆ ಸಾಧನ ಆಗೋದಿಲ್ಲ. ಅಸ್ವಾಭಾವಿಕವಾಗಿರತಕ್ಕಂತಹ ದ್ವೇಷವೇ ಹೊರತು ಅದು ಸ್ವಾಭಾವಿಕವಾದ ದ್ವೇಷ ಅಲ್ಲ. ಈ ಅಭಿಪ್ರಾಯದಲ್ಲಿ ನಾರದರು ಹೇಳಿದ್ದಾರೆ ಅನ್ನುವುದನ್ನು ಅನೇಕ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಟ್ಟು, ಜ್ಞಾನಭಕ್ತಿ ವೈರಾಗ್ಯಗಳಿಂದಲೇ, ಜ್ಞಾನದಿಂದಲೇ ಮುಕ್ತಿಯನ್ನು ಪಡೆಯಬೇಕು, ಇದೊಂದೇ ಮಾರ್ಗ, ಬೇರೆ ಮಾರ್ಗ ಯಾವುದೂ ಕೂಡ ಇಲ್ಲ ಅನ್ನುವುದನ್ನು ಸ್ಪಷ್ಟಪಡಿಸ್ತಾ, ಆಚಾರ್ಯರ ಸಿದ್ಧಾಂತ ಎಷ್ಟು ಶ್ರೇಷ್ಠವಾದದ್ದು ಅನ್ನುವುದನ್ನು ಮನಗಂಡು ವಾದಿರಾಜ ಗುರು ಸಾರ್ವಭೌಮರು ಒಂದು ಕಡೆ ಹೇಳ್ತಾರೆ, ಆನಂದ ತೀರ್ಥ ಮತ ಮುಜ್ಜಿತ ದೋಷಜಾತಂ ಸ್ವಾನಂದದಾಯಿ ಶಿಥಿಲೀಕೃತ ಮತ್ತಮಾಯಿ. ಎಲ್ಲ ಮತಗಳನ್ನು ನೋಡಿದ್ರಂತೆ, ಆದರೆ ದ್ವೇಷದಿಂದ ಮುಕ್ತಿ ಅಂತ ಹೇಳೋ ಮತನೂ ಇದೆ. ಇಂತಹ ಎಲ್ಲ ಮತಗಳನ್ನು ವಿಮರ್ಶೆ ಮಾಡಿ ವಾದಿರಾಜ ಗುರು ಸಾರ್ವಭೌಮರು ಕೊನೆಗೆ ಹೇಳ್ತಾರೆ, ಯಾವ ದೋಷವೂ ಇಲ್ಲದೇ ಇರತಕ್ಕಂತಹ ಶುದ್ಧವಾದ ಸನ್ಮಾರ್ಗವನ್ನು ತೋರಿಸಿಕೊಟ್ಟ ಮತ ಯಾವುದು ಅಂತಂದರೆ ಅದು ಆನಂದ ತೀರ್ಥರ ಮತ ಹೊರತು ಇನ್ನು ಯಾವ ವಾದಗಳು ಕೂಡ ಇದು ಯಾವುದು ಸರಿ ಇಲ್ಲ ಅಂತ ಅದೆಲ್ಲವನ್ನೂ ಕೂಡ ತಮ್ಮ ಗ್ರಂಥದಲ್ಲಿ ಖಂಡಿಸಿ, ಆಚಾರ್ಯರು ಸಿದ್ಧಾಂತವನ್ನು ನಮಗೆ ಸುಲಭವಾಗಿ ಹಣ್ಣನ್ನು ಬಿಡಿಸಿ ಆ ತಿರುಳು ಭಾಗವನ್ನು ಕೊಟ್ಟಂತೆ ನಮಗೆ ಬಹಳ ಸುಂದರವಾದ ಬೇರೆ ಬೇರೆ ಮತಗಳ ವಿಚಾರವನ್ನು ವಿಮರ್ಶೆ ಮಾಡಿ, ಇದೇ ಸರಿಯಾದ ವಿಮರ್ಶೆ, ಆಚಾರ್ಯರ ಸಿದ್ಧಾಂತವೇ ಶ್ರೇಷ್ಠವಾದ ಸಿದ್ಧಾಂತ ಅಂತ ನಮಗೆ ತಿಳಿಸಿಕೊಟ್ಟ ಮಹಾನುಭಾವರು ವಾದಿರಾಜ ಗುರು ಸಾರ್ವಭೌಮರು. ಅಂತಹ ಗುರುಗಳನ್ನು ಜಗತ್ತಿಗೆ ನೀಡಿದವರು ಯಾರು ಅಂತಂದರೆ, ಮುನೀಶ ವಾಗೀಶ ಸುತಸ್ಸುರಮ್ಯಂ ಹರೇ ಕಥಾಂ ಸಂಶತಿ ವಾದಿರಾಜ ಅಂತ ವಾದಿರಾಜ ಗುರು ಸಾರ್ವಭೌಮರು ಅವರನ್ನು ಸ್ತೋತ್ರ ಮಾಡುತ್ತಾ ಗುರುಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಹಾಗಾಗಿ ಅಂತಹ ಗುರುಗಳ ಅನುಗ್ರಹ ನಮ್ಮ ಮೇಲೆ ಯಾವತ್ತೂ ಕೂಡ ಇರಬೇಕು ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಸೋದೆ ಮಠದ ಶ್ರೀಪಾದಂಗಳವರು ವಿಶೇಷವಾದ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ 2 ವಾಕ್ಶುದ್ಧಿಗೋಸ್ಕರ ವಾಗೀಶ ತೀರ್ಥರ ಅನುಗ್ರಹವನ್ನು ಪಡೆದುಕೊಳ್ಳಿಕ್ಕೋಸ್ಕರ 2 ಮಾತುಗಳನ್ನು ಆಡಬೇಕು ಅಂತ ಅವರು ಅವಕಾಶವನ್ನು ಕೊಟ್ಟಿದ್ದರಿಂದಾಗಿ ಅವರ ಉಪಾಸ್ಯ ಮೂರ್ತಿಯಾದ ಹೈಗ್ರೀವ ಮತ್ತು ಭೂವರಾಹ ಮೂರ್ತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ 2 ವಾಕ್ಕುಸುಮಗಳನ್ನು ವಾಗೀಶ ತೀರ್ಥರ ಅಂತರ್ಗತನಾದ ಮತ್ತು ಮುಖ್ಯಪ್ರಾಣನ ಅಂತರ್ಗತನಾಗಿರತಕ್ಕಂತಹ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸುಹೃತು ಮಧ್ವೇಷಾರ್ಪಣಮಸ್ತು.